ನಾನು BA MA ಮಾಡಿದ್ದೀನಿ. ಹಾ ಸರ್. ಹಾಗೂ ಈ ಸದ್ಯ ನಾನು ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ. ಹಾಗೂ ನಾನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ TA ನಾರಾಯಣಗೌಡರ ಸಂಘಟನೆಯಲ್ಲಿ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀನಿ ಪರಿಸ್ಥಿತಿಯಲ್ಲಿ. ಹಾ ಸರ್. ಮಡ್ಡಿ ಬಂಗಾರದ ಕಡ್ಡಿ. ಮಡ್ಡಿ ಬಂಗಾರದ ಕಡ್ಡಿ, ಮಡ್ಡಿ ಅಂತ ಕೇಸಿಂದ ಬಿಡಬೇಡ ಸರ್. ದೇವರ ಆಶೀರ್ವಾದ ಇತ್ತು, ನಮ್ಮ ಶ್ರಮ ಹಾಕಿದೇವ್ ಅಂದ್ರೆ ಸಂಪೂರ್ಣವಾಗಿ ಬಂಗಾರದ ಕಡ್ಡಿ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ನಮಗೆ ಯಾವ ಗಿಡದಲ್ಲಿ ಯಾವ ಹಣ್ಣಿನಲ್ಲಿ ನಮ್ಗೆ ಆಸಕ್ತಿ ಇರುತ್ತದೆ, ನಾವ್ ಏನ್ ಮಾಡ್ಬೋದು ಆ ಹಣ್ಣಿನ ಮುಖಾಂತರ ಅಂತ ತಿಳ್ಕೊಂಡವನೇ ಮಾಡಿದ್ರ ಅವ ಯಶಸ್ವಿ ಆಗ್ತಾನೆ. ಪುಂಡಿ ಪಲ್ಯ ಆಗಿರ್ಬೋದು, ಮೆಂತಿ ಪಲ್ಯ ಆಗಿರ್ಬೋದು, ಸಬ್ಸಿ ಪಲ್ಯ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಮೆಣಸಿಕಾಯಿ ಆಗಿರ್ಬೋದು, ಇದೇ ರೀತಿ ನಾನಾ ಮನೆಗೆ ಇರುವಂತ ಕರಿಬೇವು ಆಗಿರ್ಬೋದು, ಇವೆಲ್ಲ ಕೂಡ ನಾವು ಸಾವಯವದಲ್ಲೇ ಮಾಡಿದೀವಿ. ಯಾವುದೇ ರೀತಿಯ ಸ್ಪ್ರೇ ಮಾಡೋದಿಲ್ಲ, ಏನು ಮಾಡೋ ನಂತರ ಈ ಎಣ್ಣೆ ಮತ್ತು ಸುಣ್ಣ ಹಚ್ಚಿದ ನಂತರ ಏನಾಗ್ಬಿಟ್ಟಿದೆ ಅಂದ್ರೆ ಈ ಹೂವನೇ ಬಂದಿದಿಲ್ಲ ಸರ್, ಹೂವ ಬಂದ್ಬಿಟ್ಟಿದ್ದೇವೆ ನೋಡಿ ನೀವು. ಸಂಪೂರ್ಣ ಗಿಡ ತುಂಬಾ ಹೂವ ಇದೆ ಸರ್. ರಿಂಗ್ ಮಾಡಿ ನೀವ್ ಹೇಳಿದ ಹಾಗೆ ಮಾಡ್ದಾಗ ಸರ್, ಮರ್ದಿನನೇ ಸರ್ ಗಿಡ ಹೆಂಗಿತ್ತು ಹಂಗಾಗಿದೆ ಸರ್. ಇವತ್ತು ಅದ್ರ ಎಕ್ಸಾಂಪಲ್ ಇವತ್ತು ನೋಡಿ ಸರ್. ಹುಳಿ ಮಜ್ಜಿಗೆ ಮಹತ್ವ ರೀ. ಹುಳಿ ಮಜ್ಜಿಗೆ ಮಹತ್ವ. ಪ್ಲಾಸ್ಟಿಕ್, ಒಂದು ಗಾಜು, ಒಂದು ಕಲ್ಲು, ಒಂದು ಕೆಬ್ಬೆಣು, ಇಷ್ಟು ಬಿಟ್ಟು ಪ್ರತಿಯೊಂದು ವಸ್ತು ಮನೆಯಲ್ಲಿ ಕೂಡ ಅಡಿಗೆ ಮಾಡಿರ್ತಕ್ಕಂತ ವೇಸ್ಟ್ ತನಕಸಿನ್ನು ಇದ್ರಲ್ಲಿ ಹಾಕ್ತೀನಿ ಸರ್. ನೀವು ನೋಡ್ಬೋದು, ಇದು ವೇಸ್ಟ್. ಇದು ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಗು. ಇವತ್ ನಾವು ಕಲಬುರಗಿ ಜಿಲ್ಲೆಯ ಒಬ್ಬ ವಿಶೇಷ ಯುವ ರೈತನನ್ನ ಪರಿಚಯ ಮಾಡಿಸ್ತಾ ಇದ್ದೀವಿ. ಸರ್ ಅವರು ಒಂದು ವಿಶೇಷವಾದಂತ ತೋಟನ ನಿರ್ಮಾಣ ಮಾಡಿದ್ದಾರೆ. ಹಲವಾರು ತರದ ಹಣ್ಣಿನ ಗಿಡಗಳು ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದಾರೆ. ಜೊತೆಗೆ ವಿಶೇಷವಾಗಿ ಸಂಪೂರ್ಣ ಸಾವಯವದಲ್ಲಿ ಕೃಷಿನ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ನ ತುಂಬಾ ಬಳಸ್ತಾ ಇರ್ತಾರೆ. ಆದ್ರೆ ಇವರು ಅದರಲ್ಲೇ ವಿಭಿನ್ನ, ಯಾವುದೇ ತರದ ಕೆಮಿಕಲ್ ಅನ್ನ ಬಳಸದೆ ತಮ್ಮ ತೋಟದಲ್ಲಿರುವಂತ ಪಳೆಯುಳಿಕೆಗಳನ್ನ ಮತ್ತೆ ತೋಟಕ್ಕೆ ನೀಡುತ್ತಾ ಗೋಕೃಪಾಮೃತ, ಜೀವಾಮೃತ, ವೇಸ್ಟ್ ಡಿಕಂಪೋಸರ್ ಮತ್ತು ಹಲವಾರು ಜೀವಾಣುಗಳ ಕಲ್ಚರ್ಗಳನ್ನ ಬಳಸುತ್ತಾ ಒಂದು ಉತ್ತಮವಾದ ತೋಟನ ನಿರ್ಮಾಣ ಮಾಡಿದ್ದಾರೆ. ಯಾವ ಪದ್ಧತಿಯಲ್ಲಿ ಬೆಳೆದಿದ್ದಾರೆ, ಏನೇನು ಬೆಳೆಗಳಿವೆ ಮತ್ತು ಏನೇನು ಬಳಕೆ ಮಾಡ್ತಾ ಇದ್ದಾರೆ, ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳ್ರಿ ಸರ್. ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಕೇಶವ್ ಚವ್ಹಾಣ್ ಅಂತ. ನಾನು ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಕಣದ ಗ್ರಾಮದವನು. ನಾನು BA MA ಮಾಡಿದ್ದೀನಿ. ಹಾಗೂ ಈ ಸದ್ಯ ನಾನು ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ. ಹಾಗೂ ನಾನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ TA ನಾರಾಯಣಗೌಡರ ಸಂಘಟನೆಯಲ್ಲಿ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀನಿ. ಈ ರೀತಿ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಮುಖ್ಯವಾಗಿ ಕೃಷಿಯಲ್ಲಿದ್ದೀರಿ. ನಾನು ಅವಲಂಬಿತನಾಗಿರೋದೇ ಕೃಷಿಯಲ್ಲಿ. ಸರ್, ಟೋಟಲ್ ಆಗಿ ಎಷ್ಟು ಎಕರೆ ತೋಟ ಆದ್ರಿ? ಅದ್ರೊಳಗೆ ಏನೇನ್ ಬೆಳೆ ಇದಾವ ಹೇಳ್ರಿ ಸರ್. ಇದು ನಮ್ದು ಪಿತ್ರಾರ್ಜಿತ ಆಸ್ತಿ. ನಮ್ ಮುತ್ತೇವ್ರು ತಗೊಂಡಿದ್ದು. ನಮ್ ಮುತ್ತೇವ್ರದಿಂದ ನಮ್ ತಂದೆಯವ್ರಿಗೆ ಬಂತು. ನಮ್ ತಂದೆಯವ್ರ ಮುಖಾಂತರ ಮೊನ್ನೆ ನಮ್ ತಂದೆಯವ್ರು ನನ್ನ ಹೆಸರಿಗೆ ಗಿಫ್ಟ್ ಡೀಡ್ ಮಾಡಿದ್ದಾರೆ. ಇದು ಒಟ್ಟು ವಿಸ್ತೀರ್ಣ 3 ಎಕರೆ ಇದೆ ಸರ್. 2 ಎಕರೆ 38 ಗುಂಟೆ, 2 ಗುಂಟೆ ಫುಡ್ ಖರಾಬ್, ಒಟ್ಟು 3 ಎಕರೆ ಇದೆ ಸರ್. ಈ 3 ಎಕರೆಯಲ್ಲಿ ಏನೋ ಒಂದು ಹೊಸ ಸಾಧನೆ ಮಾಡ್ಬೇಕಂತ ಇಳಿದಿದ್ದೀವಿ. ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇದೆ. ಹಿಂದೆ ಗುರು ಇಲ್ಲ ಸರ್. ಅದರ ಸಲುವಾಗಿ ಇಲ್ಲಿ ವಿವಿಧ ತಳಿಯ ಹಣ್ಣು ಹಂಪಲ್ ಗಿಡಗಳನ್ನು ಹಾಕಿದೀನಿ ಸರ್. ಯಾಕಂದ್ರೆ ನಮ್ ಭೂಮಿಗೆ ಯಾವ್ದು ಸೆಟ್ ಆಗುತ್ತೋ ಯಾವ್ದು ಬಿಡುತ್ತೋ ಅಂತ ಗೊತ್ತಿಲ್ಲ, ಗೊಂದಲದಲ್ಲಿದ್ದೆ. ಆದ್ರೂ ಕೂಡ ಎಲ್ಲಾ ಗಿಡಗಳನ್ನು ಮಿಶ್ರ ಹಣ್ಣು ಹಂಪಲ್ ಗಿಡ ಹಾಕಿದೆ ಅಂದ್ರೆ ಸೀಸನಬಲ್ ಸೀಸನಬಲ್ ಆಗಿ ರೇಟ್ ಬರುತ್ತೆ. ಯಾವ್ದು ಫೇಲ್ಯೂರ್ ಆಗ್ತದ ಆ ಗಿಡಗಳನ್ನು ತೆಗೆದು ಬೇರೆ ಗಿಡಗಳನ್ನು ಹಾಕೋದು ಈ ಉದ್ದೇಶ ಇಟ್ಕೊಂಡು ಈ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದ್ದೀನಿ ಸರ್. ಬಾಂಡ್ರಿಗೆ ಎಷ್ಟು ಟ್ಯಾಂಕ್ ಇದಾವ ಸರ್? ಸರ್, ಈ ಬೌಂಡ್ರಿಗೆ 32 ಸರ್. ಆ ಬೌಂಡ್ರಿಗೆ 34. ಹಾ ಸರ್. ಎಡ ಮತ್ತು ಬಲಕ್ಕೆ 32, 34 ತೆಂಗಿನ ಗಿಡಗಳು ಇದಾವೆ ಸರ್. ಈ ಕಡೆ ಮುಂದೆ ಕೆಂಪು ಸಾಗವಾನಿ ಗಿಡ ಅಂತ ಸರ್. ಇವು 175 ಗಿಡಗಳು ಇದಾವೆ ಸರ್. ಇವು ಕೆಂಪು ಸಾಗವಾನಿಗಳು ಸರ್. ಅವು ಬಿಳಿ ಸಾಗವಾನಿ ಅಲ್ಲ, ಕೆಂಪು ಸಾಗವಾನಿಗಳು. ಜೊತೆಗೆ ರಕ್ತ ಚಂದನ ಹಾಕಿದ್ದೀನಿ ಸರ್. ಅಲ್ಲಿ ಮುಂದೆ ತೋರಿಸ್ತೀನಿ ನಿಮ್ಗೆ. ಜೊತೆಗೆ ನನ್ನ ತೋಟದಲ್ಲಿನ ಯಾವ್ದು ಕೂಡ ವೇಸ್ಟ್ ಆಗ್ಬಾರ್ದು. ಇಲ್ಲಿ ಬೆಂಕಿ ಅನ್ನೋದು ಹೆಸರೇ ಬರಬಾರ್ದು. ಪ್ರತಿಯೊಬ್ಬರ ಹೊಲದಲ್ಲಿ ತೋಟದಲ್ಲಿ ಬೆಂಕಿ ಹಚ್ತಾರ. ಬೇಸಿಗೆ ಬಂತು ಅಥವಾ ಫಲ ತೆಗದ ನಂತರ ಸುಟ್ಟಾಕ್ಬಿಡ್ತಾರ. ಎಲ್ಲ ಏನು ಇಡಲ್ಲ ಸರ್, ಎಲ್ಲಾನೇ ಸುಟ್ಟಾಕ್ತಾರ. ಆದ್ರ ನಾನು ಆ ರೀತಿ ಮಾಡಿಲ್ಲ ಸರ್. ನಾನು ರಾಜು ತೆಗ್ಗಾಳಿ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಇಲಾಖೆಯಲ್ಲಿ ಭೇಟಿ ಕೊಟ್ಟಾಗ ಅವರ ಮಾರ್ಗದರ್ಶನದಲ್ಲಿ
ಈ ರೀತಿಯ ಎರೆಹುಳ ತೊಟ್ಟಿ ಮಾಡ್ಬೇಕಂತ ಹೇಳಿದ್ರು ಸರ್. ಅಲ್ಲಿಂದ ಜಿಲ್ಲಾ ಪಂಚಾಯಿತಿಯ DS1 ಅವರು ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು, ಇಲ್ಲ ಇವರೊಬ್ರು ಒಳ್ಳೆ ರೈತರ ಅನ್ಕೊಂಡು ಹೇಳಿ ನನಗೆ ಈ ರೀತಿ ಎರೆಹುಳ ಮಾಡ್ಕೋಬೇಕು, ಈ ರೀತಿ ಸೌಲಭ್ಯ ಇರುತ್ತೆ ಅಂತ ಹೇಳಿ ಈ ರೀತಿ ಘಟಕ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕಸ ಕಡ್ಡಿಗಳು, ನನ್ನ ತೋಟದಲ್ಲಿ ಸಿಗುವಂತ ಹಣ್ಣಂಪಲ್ ಗಿಡಗಳ ಕಸ ಕಡ್ಡಿಗಳನ್ನು ಹಾಗೂ ಕಳೆಗಳನ್ನು ತಂದು ಇದ್ರಲ್ಲಿ ಹಾಕಿ ಎರೆಹುಳ ಗೊಬ್ಬರ ತಯಾರು ಮಾಡ್ತಾ ಇದ್ದೀನಿ. ಇದು ಎರೆಹುಳ ಗೊಬ್ಬರ ತಯಾರು ಮಾಡಿದ ನಂತರ ಇದನ್ನು ಪ್ರಯೋಗ ಪಡ್ಕೊಂಡು, ಇದರ ಪ್ರಯೋಜನವನ್ನು ಪಡ್ಕೊಂಡು ಮತ್ತು ಹೆಚ್ಚುವರಿಯಾಗಿ ಇನ್ನೊಂದು ಘಟಕ 15 x 20 ಉದ್ದ ಆಗಲ್ಲ, ಅದರಲ್ಲಿ 4 x 4 ಫೀಟಿಗೆ ಒಂದೊಂದು ಖಾನಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇದು ಯಾಕೋ ಇದು ಒಂಥರ ರೈತನ ಮಿತ್ರ ಎರೆಹುಳ ಅಂತಾರೆ. ಅದ್ರ ಸಲುವಾಗಿ ಇದನ್ನು ಬಿಡಬಾರ್ದು, ಇದು ನನ್ನ ಬಹಳ ಒಳ್ಳೆ ರೀತಿಯಲ್ಲಿ ಕಾಂಪೋಸ್ಟ್ ಮಾಡಿ ಫಾಸ್ಟ್ ಆಗಿ ಕೊಡ್ತಾ ಇತ್ತು. ಇದರಲ್ಲಿ 8 ರಿಂದ 10 ತರದ ಕಸ ಕಡ್ಡಗಳನ್ನು ಹಾಕ್ತಾ ಇದ್ದೀನಿ ಸರ್ ನಾನು. ಸರ್, ಇಲ್ಲಿ ಯಾವುದೇ ರೀತಿಯಲ್ಲಿ ವೇಸ್ಟ್ ಆದಂತ ಒಂದು ಪ್ಲಾಸ್ಟಿಕ್, ಒಂದು ಗಾಜು, ಒಂದು ಕಲ್ಲು, ಒಂದು ಕೆಬ್ಬೆಣು, ಇಷ್ಟು ಬಿಟ್ಟು ಪ್ರತಿಯೊಂದು ವಸ್ತು ಮನೆಯಲ್ಲಿ ಕೂಡ ಅಡಿಗೆ ಮಾಡಿರ್ತಕ್ಕಂತ ವೇಸ್ಟ್ ತನಕಸಿನ್ನು ಇದರಲ್ಲಿ ಹಾಕ್ತೀನಿ ಸರ್. ನೀವು ನೋಡ್ಬೋದು, ಇದು ವೇಸ್ಟ್, ಇದು ನಿನ್ನೆ ತಯಾರು ಮಾಡಿದೀವಿ, ಹಾಕಿದೀವಿ. ಇದು ಹೊಸದಾಗಿ ಈಗ ತಾನೇ ನೀರ್ ಚಾಲು ಮಾಡಿದೀವಿ. ಜೊತೆಗೆ ಇದು ಬಹಳ ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ. ಇದೇ ಈ ರೀತಿಯ ಘಟಕಗಳನ್ನ ನಮ್ಮಂತ ಮಾಡುವಂತ ಯುವ ರೈತರಿಗೆ ಇನ್ನು ಸರ್ಕಾರ ಹೆಚ್ಚಿನ ಒಂದು ಸೌಲಭ್ಯ ಕೊಡ್ಬೇಕು. ಯಾಕಂದ್ರೆ ಸರ್ ನೋಡಿ, ನಾ ಇಷ್ಟೆಲ್ಲ ನಾನು ಸಾಲ ಮಾಡ್ಕೆಸಿಂದ ಈ ರೀತಿ ಮಾಡಿದೀನಿ ಸರ್. ನಿಜವಾಗ್ಲೂ ಹೇಳ್ತೀನಿ, ಮಾಡುವಂತ ಆಸಕ್ತಿ ಇದ್ರಲ್ಲಿ ಸಾಥ್ ಕೊಡುತ್ತೆ ಸರ್. ಸರ್ಕಾರ ಸಾಥ್ ಯಾವ ರೀತಿ ಕೊಡುತ್ತೆ, ಉದ್ಯೋಗ ಖಾತ್ರಿಯಲ್ಲಿ ಕೊಡುತ್ತೆ. ಅದು 6 ತಿಂಗಳು 1 ವರ್ಷ ದುಡ್ಡೇ ಬರಲ್ಲ ಸರ್. ಅದು ಇರ್ಲಿ, ಪರವಾಗಿಲ್ಲ. ಇನ್ನು ನಮಗೆ ಇಲ್ಲಿ ನೋಡಿ ಸರ್, ಇದನ್ನ ಈ ಬಟ್ಟೆ ತರ್ಬೇಕಂದ್ರೆ ನಂಗೆ 5,000 ರೂಪಾಯಿ ಖರ್ಚಾಗಿದೆ ಬಟ್ಟೆಗೆ. ಹರಿತು ಮಾಡ್ತು ಬಹಳ ಒಳ್ಳೆ ಮಾಡುವಂತ ಆಸಕ್ತಿ ಇದೆ ಸರ್. ಆದ್ರೆ ಸಹಾಯಕ್ಕೆ ಯಾರು ಇಲ್ಲ ಸರ್. ಬ್ಯಾಕ್ ಬೋನ್ ಇರ್ಬೇಕು ಸರ್ ನಮ್ಗೆ. ಬ್ಯಾಕ್ ಬೋನ್ ಏನಿಲ್ಲ, ಆದ್ರೂ ಕೂಡ ಒಂದು ಹಿರಿಯರು ಒಂದ್ ಮಾತು ಹೇಳ್ತಾ ಇದ್ರು, ಸಾಲ ಮಾಡಿ ಹೊಲ ತಗೋಬೇಕು, ಹೊಲದ ಸಲುವಾಗಿ, ಮಣ್ಣಿನ ಸಲುವಾಗಿ ಸಾಲ ಮಾಡ್ಬೇಕು, ಭೂಮಿ ತಾಯಿ ಯಾವತ್ತು ನಮಗ್ ಕೈ ಬಿಡಲ್ಲ ಅಂತ ಹೇಳಿದಂತ ಒಂದು ಕಿವಿ ಮಾತು, ಅದನ್ನು ನನಗ ಪುನರ್ ನೆನಪು ಮಾಡ್ಕೊಂಡು ಪದೇ ಪದೇ ನನ್ನ ಮನಸ್ಸು ಅದನ್ನೇ, ನಿನಗೆ ಇಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ಈ ರೀತಿ ನಾನು ಬಹಳ ಸಾಲದಲ್ಲಿ ಇದ್ದೀನಿ, ಇಲ್ಲ ಅಂತಿಲ್ಲ. ಆದ್ರೂ ಕೂಡ ಧೈರ್ಯ ಕಳ್ಕೊಂಡಿಲ್ಲ ಸರ್. ವಿಶ್ವಾಸ ಇದೆ ಭೂಮಿ ತಾಯಿ. ಅದೇ ರೀತಿಯಾಗಿ ಇನ್ನು ಹೆಚ್ಚುವರಿ ಘಟಕ ಮಾಡ್ಬೇಕಂತ ಕೇಸಿಂದ ಎಲ್ಲಾ ರೆಡಿಯಾಗಿ ಮಾಡಿಟ್ಟಿದ್ದೀನಿ ಸರ್. ಸ್ವಲ್ಪ ಹಿಂದಿನ ಸಾಲ ತಗೊಂಡಿದ್ದೆ, ಇನ್ನು ಸಾಲಗಾರರ ಸಾಲ ಕೇಳ್ತಾ ಇದ್ದಾರೆ. ಅವ್ರಿಗೆ ಕೊಟ್ಟ ನಂತರ ಅಥವಾ ನಿಮ್ ವಿಡಿಯೋ ಮುಖಾಂತರ ಯಾರಾದ್ರೂ ನೋಡ್ತಾ ಇರುವಂತ ದಾನಿಗಳು ನನ್ನ ಸಹಾಯಕ್ಕೆ ಬಂದರೆ ಅವರ ಹೆಸರಿನ ಮೇಲೆ ಈ ಘಟಕದ ಮೇಲೆ ಕಟ್ಟಿಸಿ ಅವರ ಹೆಸರಿನ ಮೇಲೆ ನಾನು ಬದುಕಿ ಕೆಲಸ ಮಾಡಿ ತೋರಿಸ್ತೀನಿ. ಸಂಪೂರ್ಣ ಸಾವಯವ. ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದವರು, ಕಲಬುರ್ಗಿ ಕೃಷಿ ವಿಜ್ಞಾನ ಕೇಂದ್ರದವರು ಬಹಳಷ್ಟು ವಿಜ್ಞಾನಿಗಳು ಬಂದು ಪರಿಶೀಲನೆ ಮಾಡಿದ್ರು. ಮಣ್ಣಾಗ್ಲಿ, ನೀರಾಗ್ಲಿ ಅಥವಾ ಪ್ರತಿಯೊಂದು ಗಿಡದಿದ್ರಲ್ಲಿ ನೀವು ಏನ್ ಉಪಯೋಗ ಮಾಡ್ತಿದ್ದೀರಿ, ಇಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ ಗಿಡಗಳು ಬಂದಿದೆ ಅಂದಾಗ ನಾನು ಒಂದೇ ಮಾತು ಹೇಳಿದೆ, ಸರ್ ನಾನು ಏನೂ ಇಲ್ಲ, ನನ್ ಗೋಕುಪ ಅಮೃತ. ನಾನು ಫಸ್ಟ್ ನಾನು ಕೈ ಹಿಡ್ದಿದ್ದೆ ಗೋಕುಪ ಅಮೃತ. ನಂತರದಲ್ಲಿ ಹಳೆ ಮಜ್ಜಿಗೆ, ದೇಶಿ ಹಾಕೋದು ಹಳೆ ಮಜ್ಜಿಗೆ, 6 ತಿಂಗಳ ಹಿಂದ್ಗಡೆ ಇರುವಂತ ಮಜ್ಜಿಗೆಯನ್ನು 1 ವರ್ಷದಿಂದ ಸ್ಟಾಕ್ ಮಾಡಿ ಅದನ್ನೇ ನಮ್ಮ ರಂಗ ಕಸ್ತೂರಿ ಅವರ ವಿಡಿಯೋ ಮುಖಾಂತರ ಪ್ರೇರಣೆಗೊಂಡು ಅದು ಹಳೆ ಮಜ್ಜಿಗೆ ಒಂದು ಉಪಯೋಗ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಹಾಗೂ ಈ ರೀತಿ ಕಸ ಕಡ್ಡಿಗಳು ಬೇರೆಯವರ ಹೊಲದಲ್ಲಿ, ಬೇರೆ ಎಲ್ಲಾದ್ರೂ ಮನೆಯಲ್ಲಿ ಅಥವಾ ಊರಲ್ಲಿ ಕೂಡ ನಾನು ಈ ರೀತಿಯ ಕಸ ಕಡ್ಡಿಗಳನ್ನು ಬೆಳೆದುಕೊಂಡು ಬಂದು ಈ ರೀತಿ ಸ್ಟಾಕ್ ಮಾಡ್ಕೋತೀನಿ. ಕಾಂಪೋಸ್ಟ್ ನೋಡಿ ಸರ್, ಆಲ್ರೆಡಿ ಇದು ಆಗಿದೆ ಸರ್. ಇದಕ್ಕೆ ಕಾಂಪೋಸ್ಟ್ ಅನ್ನ ಇನ್ನೊಂದು ನೆನಪು ಬಂದ್ ಸರ್, ನಂದು OWDC ನಮ್ಮ ಮಾಂತೇಶ್ ಜೋಗಿ ಸರ್ ಅವರು ಕೂಡ ಬಂದಾಗ ಅವ್ರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಅದನ್ನು ಸ್ಪ್ರೇ ಮಾಡಿದೀನಿ ನೋಡಿ ಸರ್. ಅದರದ್ದು ಇದು ಸರ್, ಅದು ಯಾವ ರೀತಿ ಇದೆ ಅಂದ್ರೆ OWDC ಸರ್, ಅದನ್ನ ಈ ರೀತಿಯ ವೇಸ್ಟ್ ಗೆ ಮಾಡಿದ್ರೆ ಕಂಪೋಸ್ಟ್ ಮಾಡ್ಬಿಡುತ್ತೆ. ಹಾಗೂ ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಅದಕ್ಕೆ ಉತ್ತೇಜನ ಕೊಡುತ್ತೆ ಸರ್. ಆ ರೀತಿ ಇರ್ತಕ್ಕಂಥ OWDC ಸರ್ ನಂಗ ಜೋಗಿ ಸರ್ ಅವರು, ಮಾಂತೇಶ್ ಜೋಗಿ ಸರ್ ಅವರು ಬಹಳ ವಿಸ್ತರಣೆಯಾಗಿ ಹೇಳಿದಾಗ ಅದನ್ನು ತಂದು ಪ್ರಯೋಗ ಮಾಡಿದೀನಿ ಸರ್. ಆದ್ರೂ ಕೂಡ ನನ್ನ ಮನಸ್ಸು ಒಪ್ಪುವುದು ಗೋಕುಪ ಅಮೃತ್ ಸರ್. ಗೋಕುಪ ಅಮೃತ್ಗೆ ನಾನು ಬಹಳ ಮನಸ್ಸು ಒತ್ತಿದ್ದೀನಿ. ಇನ್ನೊಂದು ಮಜ್ಜಿಗೆ, ಇವೆರಡು ಬಿಟ್ಟು ನಾನು ಯಾವುದೇ ರೀತಿಯಲ್ಲಿ ಸ್ಪ್ರೇ ಮಾಡಕ್ ಹೋಗಲ್ಲ. ಮಾವಿನಕಾಯಿ ಸೀಸನ್, ಈಗ ಸೀಸನ್ ಅಲ್ಲಿ ನಾನು
ರಾಜು ತೆಗ್ಗಳಿ ಸರ್ ಅವರು ಮ್ಯಾಂಗೋ ಸ್ಪೆಷಲ್ ಅನ್ನೋದು ನಮ್ಮ ಕಲಬುರ್ಗಿ ಬ್ರ್ಯಾಂಡ್. ಅದನ್ನು ಅದ್ರ ಬಗ್ಗೆ ಹೇಳಿದಾಗ ಅದನ್ನು ತಂದು ಸ್ಪ್ರೇ ಮಾಡ್ತೀನಿ ಸರ್, ಇಲ್ಲ ಅಂತಲ್ಲ. ಮ್ಯಾಂಗೋ ಸ್ಪೆಷಲ್ ಒಂದು ಸ್ಪ್ರೇ ಮಾಡ್ತೀನಿ. ಇದಕ್ಕೆ ಸಿಟ್ರಸ್ ಅನ್ನು ಸ್ಪ್ರೇ ಮಾಡ್ತೀನಿ ಸರ್, ನಿಂಬೆ ಗಿಡಕ್ಕೆ ಒಂದೊಂದ್ ಸಾರಿ ಅದನ್ನು ಕೊಡ್ತೀನಿ ಸರ್. ಯಾಕಂದ್ರೆ ಸ್ವಲ್ಪ ವೆರೈಟಿ ಸ್ವಲ್ಪ ಇದು ಇರ್ಬೇಕು ಸರ್. ಮಾವಿನ ಗಿಡ ಎಷ್ಟಿದಾವೆ, ನಿಂಬೆ ಗಿಡ ಎಷ್ಟಿದಾವೆ, ರಕ್ತ ಚಂದನ ಎಷ್ಟಿದಾವೆ ಸರ್? ನನ್ನ ಮಾವಿನ ಗಿಡ ನನ್ನ ಸಂಪೂರ್ಣ ತೋಟದಲ್ಲಿ 3 ವರ್ಷದಲ್ಲಿ ಹಚ್ಚಿರ್ತಕ್ಕಂತ ಸಂಪೂರ್ಣವಾಗಿ 112 ಮಾವಿನ ಗಿಡ, 150 ಲಿಂಬೆ ಗಿಡ, ತೆಂಗು 80, ಅಲ್ಲಿಂದ ಸಾಗವಾನಿ ಗಿಡ ಸರ್, ಕೆಂಪು ಸಾಗವಾನಿ 174, ರಕ್ತ ಚಂದನ ಸರ್, ರಕ್ತ ಚಂದನ 300 ಇದೆ ಸರ್. ಅಲ್ಲಿಂದ ಚಿಕ್ಕು ಗಿಡ ಸರ್, ಇವು 10 ಗಿಡ ಇದಾವ್ ಸರ್. ನೀಲದ ಹಣ್ಣು ಸರ್, ಕಾಲೇಜ್ ಅಮ್ಮನ ಅಂತೀವಲ್ರಿ, ಅವು 10 ಗಿಡ ಇದಾವ್ ಸರ್. ಸೀತಾಫಲ ಹಣ್ಣಿನ 3 ಗಿಡ ಇದಾವ್ ಸರ್. ಅಲ್ಲಿಂದ ನೇರಳೆ ಹಣ್ಣು 2 ಗಿಡ ಇದಾವ್ ಸರ್. ಜೊತೆಗೆ 200 ದುಂಡು ಮಲ್ಲಿಗೆ ಇದೆ ಸರ್. ದುಂಡು ಮಲ್ಲಿಗೆ ಗಿಡ, ಹೂವಿನ ಗಿಡ ಮಾಡಿದೇನ್ ಸರ್. ಅಲ್ಲಿಂದ ಗುಲಾಬಿ ಹೂವನು ಇದೆ ಸರ್. ಅಲ್ಲಿ ಕೆಳಗಡೆ ಹೋದಾಗ ತೋರಿಸ್ತೀನಿ ಸರ್ ನಿಮ್ಗೆ. ಇದು ಚಿಕ್ಕು ಗಿಡ, ಇದು ಯಾವ ರೀತಿ ಕಾಣಿಸ್ತದಲ್ ಸರ್, ಈ ರೀತಿನೇ ಗಿಡ ಸಂಪೂರ್ಣವಾಗಿ ಒಣಗ್ತು ಸರ್. ಒಣಗಿ ಹಸಿರೆಲೆ ಎಲೆ ಇರ್ತಾವಲ್ ಸರ್, ಅವನು ಉದುರ್ಲಿಕ್ಕತ್ತು ಸರ್. ಇದು ಏನಾಯ್ತು ಅಂತ ತಮಗ್ ಸಂಪರ್ಕ ಮಾಡಿದಾಗ ತಾವ್ ಹೇಳಿದ್ರಿ ನನಗೆ, ಈ ರೀತಿ ರಿಂಗ್ ಮಾಡ್ಕೇಸಿಂದ ಇದರಲ್ಲಿ ನೀರಲ್ಲಿ 1-2 ಲೀಟರ್ ಮಜ್ಜಿಗೆ ಹಾಕಿ ನೀರ್ ಹಾಕ್ಬಿಡಿ ಅಂತ ಹೇಳಿದಿರಿ ನೀವು. ರಿಂಗ್ ಮಾಡಿ ನೀವ್ ಹೇಳಿದ ಹಾಗೆ ಮಾಡ್ದಾಗ ಸರ್, ಮರ್ದಿನನೇ ಸರ್ ಗಿಡ ಹೆಂಗಿತ್ತು ಹಂಗಾಗಿದೆ ಸರ್. ಇವತ್ ಅದ್ರ ಎಕ್ಸಾಂಪಲ್ ಇವತ್ ನೋಡಿ ಸರ್. ಹುಳಿ ಮಜ್ಜಿಗೆ ಮಹತ್ವ ರೀ, ಹುಳಿ ಮಜ್ಜಿಗೆ ಮಹತ್ವ ಇದು ಪ್ರಭಾವಗೊಂಡಾಗ ನಾನು ಅದಕ್ಕೆ 2 ಹೆಚ್ಚಿಗೆ ಮಹತ್ವ ಕೊಡ್ತಾ ಇದ್ದೀನಿ ಸರ್. ಗೋಕುಪಾಮೃತ ಮೊದಲನೇದು ನನ್ನ ಪ್ರಿಫರೆನ್ಸ್ ಗೋಕುಪಾಮೃತ, 2ನೇದ್ದು ಇದು ಸರ್ ಹುಳಿ ಮಜ್ಜಿಗೆ. ದೇಸಿ ಆಕಳದ್ದು ಸರ್, ಯಾವ್ದೇ ರೀತಿ ಯಾವ್ದು ಏನು ಇಲ್ಲ. ಅಲ್ಲಿಂದ ಸರ್ ಇದು ನಾನು ಹಾಕಿ 6 ವರ್ಷ ಆಯ್ತು ಸರ್. ಇದು ಗಿಡ ಡೆವಲಪ್ಮೆಂಟೇ ಆಗ್ತಿದ್ದಿಲ್ಲ. ಇದು ರಕ್ತ ಚಂದನ ಗಿಡ ಸರ್. ಇದು ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ. ನಾನು ಇದಕ್ಕೆ ಡ್ರಿಪ್ ಮಾಡಿದೀನಿ ಸರ್. ಡ್ರಿಪ್ ಲ್ಯಾಟ್ರಿಲ್ ಇದೆ ಸರ್. ಇಲ್ಲಿ ತರಕಾರಿ ಹಾಕಿದಾಗ ನಾನು ಇದು ಮಾಡಿದೀನಿ. ಬಟ್ ಗೋಕುಪ ಅಮೃತ್ ಇದಕ್ಕೆ 2-3 ಸಾರಿ ಡ್ರಿಪ್ ಮುಖಾಂತರ ಅಷ್ಟೇ ಬಿಟ್ಟಿರ್ಬೇಕು ಸರ್ ಈ ಗಿಡಗಳಿಗೆ. ಅದು ಈ ರೀತಿ ದಪ್ಪ ಆಗ್ಬಿಟ್ಟಿದಾವೆ ಸರ್. ನನಗ್ ನಂಬ್ಲಿಕ್ಕೆ ಆಗ್ತಾ ಇಲ್ಲ ಇದು ನಂದೇ ತೋಟದಲ್ಲಿ ಬೆಳೆದಿರ್ತಕ್ಕಂತ ರಕ್ತ ಚಂದನ ಅಂತ. ಯಾಕಂದ್ರೆ ಸ್ವಲ್ಪ ಸಣ್ಣನೇ ಇದ್ದು ಸರ್, ಏನು ಇದ್ದಿದ್ದಿಲ್ಲ. ಬೇಗ ಡೆವಲಪ್ ಆಗ್ಯಾವ. ಬೇಗ ಈ ಅರಣ್ಯ ಕೃಷಿ ಏನ್ ಇದೆಯಲ್ಲ ಸರ್, ಅದಕ್ಕೆ ಗೋಕುಪ ಅಮೃತ್ ಹೇಳಿ ಮಾಡಿಸ್ದಂಗ ಸರ್. ಇದಕ್ಕೆ ಇನ್ನು ಮೇಂಟೈನ್ ಮಾಡ್ಲಕ್ ಸಮಯ ಸಿಗ್ತಾ ಇಲ್ಲ ಸರ್ ನನಗೆ. ಇದು ಡ್ರಿಪ್ ಮುಖಾಂತರ ಬಿಡಬಾರ್ದು. ಇದು ರಿಂಗ್ ಮಾಡ್ಕೇಸಿಂದ ಹಾಕಿದಲ್ಲ ಸರ್, ಇವ್ರು 20 ವರ್ಷಕ್ಕೆ ಬರೋದು 12 ವರ್ಷಕ್ಕೆ ಬರುತ್ತೆ ಸರ್. ನನಗೆ ಅದ ಖಾತ್ರಿ ಇದೆ. ಇದು ಎಕ್ಸಾಂಪಲ್ ನೋಡಿ ಸರ್, ಇದು 3 ವರ್ಷ ಆಯ್ತು ಹಚ್ಚಿ ನಾನು. 1 ವರ್ಷದಲ್ಲಿ ಈ ರೀತಿ ಆಗ್ಬಿಟ್ಟಿದೆ ಸರ್. ಇದು 1 ವರ್ಷದಲ್ಲಿ ಬರೀ 3 ಸಾರಿ ನಾನು ಡ್ರಿಪ್ ಮುಖಾಂತರ ಗೋಕುಪ ಅಮೃತ್ ಬಿಟ್ಟಿದ್ದೀನಿ ಸರ್. ಇದು ಲಿಂಬೆ ಹಣ್ಣಿನ ಗಿಡ ಸರ್. ಇದು ಸುಮಾರು 5 ವರ್ಷ ಮುಗಿತ್ ಸರ್. ಇದು ಮೊದಲ್ ಹಚ್ಚಿದ್ ಸರ್, 6 ವರ್ಷದಿತ್ತು ಮೊದಲ್ ಹಚ್ಚಿದ್ದ. ಇದು ಹೋಗ್ಬಿಡ್ತ ಸರ್. ಹೋದಾಗ ಮತ್ತೆ ಪುನಃ ಒಂದ್ ಅಗ್ಗಿ ಅಲ್ಲಿ ಹಚ್ಚಿದಾಗ ಈಗ 6 ವರ್ಷ ಆಗಿದೆ. 6 ವರ್ಷದಲ್ಲಿ ಇಷ್ಟೊಂದು ಫಲ ಕೊಡುತ್ತೆ ಸರ್. ಇದು ನಾನು ನಂಬ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ ಸರ್ ತಳಗೆ ಯಾವ ರೀತಿ ಬಿದ್ದಿದಾವೆ ಅಂತ. ಇವತ್ತೇ ಬಿದ್ದಿದಾವ್ ಸರ್ ಇವು. ನಿನ್ನೆ ಎಲ್ಲಾ ಕ್ಲೀನ್ ಮಾಡಿದೀನಿ, ನಿನ್ನೆ ಮಾರ್ಕೆಟ್ ಕಳ್ಸಿದೀನಿ. ಈ ರೀತಿ ಮತ್ ಇವತ್ ಬಿದ್ದಿದೆ ಹಣ್ಣಾಗಿ, ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಆಗಿ ಸರ್. ಅದಕ್ಕ ಸರ್ ಇದು ಪೂರ್ವ ದಿಕ್ಕಿಗೆ ಬರ್ತಕ್ಕಂತ ಬೌಂಡ್ರಿ ಸರ್. ಇದು ನಂದು ಆಗಲೇ ಎಲ್ಲ ನೋಡಿದ್ದು ನೀವು ಪಶ್ಚಿಮಕ್ಕೆ ಸರ್. ಇದು ಪೂರ್ವ ದಿಕ್ಕಿಗೆ ಬರ್ತಕ್ಕಂಥದ್ದು. ಇದು ಕೆಂಪು ಸಾಗವಾನಿ ಸರ್. ಇದು ಇದು 5ನೇ ವರ್ಷ ರನ್ನಿಂಗ್ ಸರ್ ಇದು ಹಾಕಿದ್ದು. ಸರ್ ನಾನು ಇಷ್ಟು ಬೆಳವಣಿಗೆ ಆಗೈತ್ರಿ ಸರ್. ಇಷ್ಟ ಆಗಿದೆ ನೋಡಿ ಸರ್. ಬ್ರಾಂಚಸ್ ಮೇಲ್ ಹೋಗಿ ಕಟ್ ಮಾಡ್ಬೇಕಂದ್ರೆ ಅಂಜಿಕೆ ಬರ್ತಾ ಇದೆ ಸರ್. ಹೌದ್ರಿ, ನಿಚ್ಚಣಿಕೆ ಇದೆ, ಸಿಡಿ ಇದೆ, ಎಲ್ಲ ಇದೆ ಸರ್. ಅಂದ್ರ ಈ ರೀತಿ ನನಗೆ ಇದು ಕೂಡ ಸಾಥ್ ಕೊಡ್ತಾ ಇದೆ ಸರ್. ಅದೇ ರೀತಿಯಾಗಿ ತೆಂಗಿನ ಗಿಡಕ್ಕೆ ಸರ್ ಈ ರೀತಿ ನಾನು ಎಲ್ಲಾ ಎಲೆಗಳು ಸರ್, ಎಲ್ಲಾ ಗಿಡದ ಎಲೆಗಳು, ಯಾವ ವೇಸ್ಟ್ ಎಲೆಗಳು ಅಂತ ಕಸ ಗೂಡ್ಸಿಟ್ಟಿರ್ತಾರಲ್ಲ ಸರ್ ಅವ್ರ ಮನೆ ಹತ್ರ ಗಿಡಗಳು ಇದ್ದೀವಿ, ಅವೆಲ್ಲಾ ಬೆಳ್ಕೊಂಡ್ ಬಂದಿ ಈ ರೀತಿಯಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ಸರ್, ಇದ್ರ ಕೆಳಗಡೆ ಎರೆಹುಳಗಳು ಬಹಳಷ್ಟು ಇದಾವೆ ಸರ್ ಭೂಮಿಯಲ್ಲಿ. ಹೌದಾ? ಅವಕ್ಕ ತೇವಾಂಶ ಬೇಕು, ನೆರಳು ಬೇಕು. ತೇವಾಂಶ ಬೇಕು, ನೆರಳು ಬೇಕು ಸರ್. ಇನ್ನೊಂದು ನನಗೆ ಇದರಿಂದ ಊಟನು ಸರ್. ಇದರಿಂದ ನನಗೆ ಯಾಕೆ ಈ ರೀತಿ ಹಾಕಿದ್ದೀನಿ ಅಂದ್ರ ಲೇಬರ್ ಶಾರ್ಟೇಜ್ ಸರ್. ನಾನು ಎರೆಹುಳ ಘಟಕ ನೋಡಿದಿರಿ ಸರ್. ಅಲ್ಲಿ ಸೋಸ್ಬೇಕು, ಚೀಲ ತುಂಬಬೇಕು, ತಂದಿದ್ದಕ್ ಬರಕಬೇಕು, ಅದು ಬೇಡ.
ಅದು ಎಲ್ಲಾ ಮಾಡಿ ಮುಗಿಸಿದೀನಿ. ಈಗ ಏನಿದ್ರು ಇಲ್ಲೇ ಗೊಬ್ಬರ ಮಾಡೋದು, ವೇಸ್ಟ್ ತಂದ್ ಇಲ್ಲೇ ಹಾಕೋದು. ಎರೆಹುಳ ಅಂತೂ ಕೆಳಗ್ ಅದಾವ ಸರ್. ನಾನು ರೂಟಾವೇಟರ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟೋ ಎರೆಹುಳಗಳು ಬರ್ತಾ ಇರ್ತಾವ ಸರ್. ಅದಕ್ಕೆ ರೂಟಾವೇಟರ್ ಮಾಡದೇ ಬಿಟ್ಬಿಟ್ಟಿದೀನಿ, ನಂಗೆ ಅಯ್ಯೋ ಅನಿಸ್ತು. ಅದ್ರ ಸಲುವಾಗಿ ಅವಕ್ ಆಹಾರ ಬೇಕಲ್ಲ ಅನ್ನೋ ದೃಷ್ಟಿಯಿಂದ ಈ ರೀತಿಯಲ್ಲಿ ಬೆಡ್ ಮಾಡ್ಕೊಂಡಿನಿ ಸರ್. ಪ್ರತಿಯೊಂದು ಗಿಡಕ್ಕೆ 25ರಿಂದ 30 kg ಎರೆಹುಳ ಗೊಬ್ಬರ ಹಾಕಿದೀನಿ ಸರ್. ಈಗ ಗೋಮೂತ್ರ ಹಾಕಿದೀನಿ ಸರ್. ಹಾಕಿ ಈ ರೀತಿ ತೇವಾಂಶ ಮಾಡಿ ಹಾಕಿ ಮತ್ತ ಆನಂತರ ನೀರ್ ಬಿಟ್ಟು ತೇವಾಂಶದಲ್ಲಿ ಇಟ್ಟಿದ್ದೀನಿ ಸರ್ ನಾನು. ಈ ರೀತಿ ಗಿಡಗಳು ಬಂದಿದೆ. ಪ್ರತಿಯೊಬ್ಬರು ಬರ್ತಾರ ಈ ಭಾಗದಲ್ಲಿ, ಏನಪ್ಪಾ ಇದು ತೆಂಗಿನ ಗಿಡಗಳು ನೀನ್ ಯಾವ ತಳಿ ತಂದಿದ್ದಿ, ಎಲ್ಲಿ ತಂದಿದ್ದಿ ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದಾರೆ ಸರ್. ತಳಿ ಯಾವ್ದಿರ್ಲಿ ಅದನ್ನ ಬೆಳೆಸೋದು ಮುಖ್ಯ ಸರ್. ನಾವ್ ಎಷ್ಟೋ ದುಡ್ಡು ಇದ್ದವ್ರು ಇದ್ದೇವಪ್ಪ, ನಾವ್ ಎಷ್ಟೋ ಏನೇನೋ ಹಾಕ್ತಿವಿ, ಆಗಲ್ಲ ನೀ ಹ್ಯಾಂಗ್ ಹಾಕಿದ್ವು ನನ್ನ. ಏನಿಲ್ಲ ಸರ್, ಆಕಳ ಮಜ್ಗಿನಿ ಕಮಾಲ್ ಅದ ಸರ್. ಇದು ಏನಿಲ್ಲ ಗೋಕುಪ ಅಮೃತ ಅಂತ ಅಂದಾಗ ಅವರು ಕೂಡ ಸಾಕಷ್ಟು ಜನ 20 ಲೀಟರ್ 30 ಲೀಟರ್ ಒಯ್ದಿದ್ದಾರೆ ಸರ್. ಉಚಿತವಾಗಿ ಕೊಟ್ಟಿದೀವಿ. ಇದು ನೀಲದ ಹಣ್ಣಿನ ಗಿಡ. ಇದು ನೋಡಿ, ಇದು ಯಾರು ಅನ್ಬೇಕಿದು 10-15 ವರ್ಷದ ಗಿಡ ಇದೆ ಅಂತ ಅಂತಾರೆ ಇಲ್ಲಿ ಬಂದವರು. ಇಲ್ಲ, ಇದು 5-6 ವರ್ಷ ಮುಗೀತೀಗ, 7ನೇ ವರ್ಷದಲ್ಲಿ ಪಾದಾರ್ಪಣೆ ಆಗಿದೆ. ಅದೇ ಗಿಡ ಇದೆ. ಇದು ಬಹಳಷ್ಟು ಎತ್ತರಕ್ಕಿತ್ತು ಸರ್. ಇದಕ್ಕೆಲ್ಲ ಪ್ರೂನಿಂಗ್ ಮಾಡಿದೀನಿ, ಕಟಿಂಗ್ ಮಾಡಿದೀನಿ ಸರ್. ಎಲ್ಲ ಕಟಿಂಗ್ ಮಾಡಿದ ಇದು ಮಾಡಿದೀನಿ. ಕಾಲೆ ಜಾಮೂನ್ ಸರ್, ನೀರದ ಹಣ್ಣ ಬಹಳಷ್ಟು ಆಗುತ್ತೆ ಸರ್. ಸರ್, ಈ ಬಡ್ಡಿಗೆಲ್ಲ ಎಲ್ಲಾ ಗಿಡಗಳಿಗೂ ಇದು ಸುಣ್ಣನ ಹಚ್ಚಿರಿ. ಯಾವ ತರ ಎದಕ್ಕೋಸ್ಕರ ಹಚ್ಚಿರಿ, ಏನೇನು ಮಿಕ್ಸ್ ಮಾಡಿ ಹಚ್ಚಿರಿ ಸರ್ ಇದಕ್ಕೆ? ಸರ್, ಇದ್ರ ಬಗ್ಗೆ ಇದು ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಇದನ್ನ ಹಚ್ಚಲೇಬೇಕು ಸರ್. ಪ್ರತಿಯೊಬ್ಬರು ಯಾವುದೇ ಗಿಡ ಇರ್ಲಿ ಸರ್. ಯಾಕಂದ್ರ ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಚಳಿಗಾಲದಲ್ಲಿ ಹುಳಗಳನ್ನು ಕಟ್ಟಿಗೆಗಳನ್ನ ರಂಧ್ರ ಹಾಕ್ತಾವ್ ಸರ್. ರಂಧ್ರ ಹಾಕಿ ಒಳಗಿನ ಎಲ್ಲಾ ನರನಾಡಿಗಳನ್ನ ತಿಂದ್ಬಿಡ್ತಾವ್ ಸರ್. ಬೆಳವಣಿಗೆ ಆಗಲ್ಲ. ಯಾವುದೇ ರೀತಿಯ ಹಣ್ಣು ಹಂಪಲ್ ನಮಗ್ ಸಿಗಲ್ಲ. ಅಪೇಕ್ಷೆ ಮಾಡಿದ್ರೆ ಸಿಗಲ್ಲ, ಎಷ್ಟೇ ಏನೇ ಸ್ಪ್ರೇ ಮಾಡಿದ್ರು ಆಗಲ್ಲ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಕೆಲವೊಬ್ರ ಹತ್ರ ಕೇಳದೆ, ನಾನು ಆರ್ಗ್ಯಾನಿಕ್ ಮಾಡಿದ್ದೀನಿ, ಇದು ಏನ್ ಮಾಡ್ಬೇಕಂತ. ಅವ್ರಂದ್ರು ಮಾರ್ಕೆಟ್ ಹಾಕುವ ಸುಣ್ಣ ತಗೊಳ್ಳಿ. ಆ ಸುಣ್ಣ ತಗೊಳ್ಳಿ. ಅಗಸಿ ಎಣ್ಣೆ ನಮ್ ಜಾಜಿ ದುಕಾನ್ ಅಂತ ಇದೆ ಸರ್, ಅಲ್ಲಿ ಅಗಸಿ ಎಣ್ಣೆ ತಗೊಂಡೆ. ಒಂದು ಹಾಕಿ ಒಂದ್ 30 kg ಸುಣ್ಣದಾಗ ಒಂದ್ 2.5 ಲೀಟರ್ ಅಗಸಿ ಎಣ್ಣೆ ಹಾಕಿ ಇದನ್ನ ಹಚ್ಚಿದೀನಿ ನೋಡಿ ಸರ್. ಇದರಿಂದ ಹುಳಗಳು ಇದ್ದು ಸರ್. ಇದ್ರಲ್ಲಿ ನಿಮ್ಗೆ ತೋರಿಸ್ತೀನಿ, ಮಾವಿನ ಗಿಡದಲ್ಲಿ ಇದ್ದು. ಇದು ಪೇಸ್ಟ್ ಮಾಡೋದ್ರಿಂದ ಸಂಪೂರ್ಣವಾಗಿ ಅದು ಸತ್ ಹೋಗ್ಯಾವೋ ಏನ್ ಮಾಡ್ಯಾವ ಗೊತ್ತಿಲ್ಲ ಸರ್. ಅಲ್ಲಿಂದ ಏನು ತಿಂದಿಲ್ಲ, ಏನು ಬಂದಿಲ್ಲ. ಹೊಟ್ಟು ಬರ್ತಿತ್ತು ಸರ್. ನಿಮ್ಗೆ ಬೇಕಾದ್ರಲ್ಲಿ ತೋರಿಸ್ತೀನಿ ಸರ್. ಆ ಗಿಡದಲ್ಲಿ ಇದೆ, ತೋರಿಸ್ತೀನಿ ನೋಡಿ ಸರ್. ಪೇಸ್ಟ್ ಮಾಡಿದ ಉದ್ದೇಶ ಏನಂಬೋದು ನಿಮ್ಗೆ ತೋರಿಸ್ತೀನಿ. ಹಿಂಗೆಲ್ಲಾ ಹುಳುಗಳು ತಿಂದಿದೀವು, ಹಿಂಗೆಲ್ಲಾ ಹೊಟ್ಟು ಬಿದ್ದಿದ್ದೇವ್ ನೋಡಿ ಸರ್. ಇದನ್ನು ನಾನು ಪೇಸ್ಟ್ ಮಾಡೋಕ್ಕಿಂತ ಮುಂಚೆದು ಇಲ್ಲಿದ್ ಬರ್ತಿತ್ತು. ಈ ಪೇಸ್ಟ್ ಮಾಡಿದ ನಂತರ ಏನಿಲ್ಲ, ಕರು ಇರುವೆಗಳು ಓಡಾಡ್ತಾ ಇದಾವೆ. ಹಾಗೂ ಇದು ಹಚ್ಚಿದ ನಂತರ, ಈ ಎಣ್ಣೆ ಮತ್ತು ಸುಣ್ಣ ಹಚ್ಚಿದ ನಂತರ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಹೂವನೇ ಬಂದಿದಿಲ್ಲ ಸರ್, ಹೂವ ಬಂದ್ಬಿಟ್ಟಿದ್ದೇವೆ ನೋಡಿ ನೀವು. ಸಂಪೂರ್ಣ ಗಿಡ ತುಂಬಾ ಹೂವ ಇದೆ ಸರ್. ಸಂಪೂರ್ಣವಾಗಿ ಹೂ ಬಿಡಾಕತ್ತಿದ್ರಿ. ಹೂ ಬಿಡಾಕತ್ತ ಸರ್. ಸಾವಯವದಲ್ಲಿ ಕೂಡ ಮನೆ ಸಲುವಾಗಿ ತರಕಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಪುಂಡಿ ಪಲ್ಯ ಆಗಿರ್ಬೋದು, ಮೆಂತಿ ಪಲ್ಯ ಆಗಿರ್ಬೋದು, ಸಬ್ಸಿ ಪಲ್ಯ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಮೆಣಸಿಕಾಯಿ ಆಗಿರ್ಬೋದು, ಇದೇ ರೀತಿ ನಾನಾ ಮನೆಗೆ ಇರುವಂತ ಕರಿಬೇವು ಆಗಿರ್ಬೋದು, ಇವೆಲ್ಲ ಕೂಡ ನಾವು ಸಾವಯವದಲ್ಲೇ ಮಾಡಿದೀವಿ. ಯಾವುದೇ ರೀತಿಯ ಸ್ಪ್ರೇ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ತಾವು ತಮ್ಮ ಕಣ್ಣಾರೆ ನೋಡಿ. ಈ ಚಳಿಗಾಲದಲ್ಲಿ 108 ರೋಗಗಳಂತೂ ಬರುವಂತ ತರಕಾರಿಗಳು ನಮ್ಮ ತೋಟದಲ್ಲಿ ಯಾವ ರೀತಿ ಬಂದಿದೆ ನೋಡಿ. ಸಂಪೂರ್ಣ ಸಾವಯವ. ಈ ಕಡೆ ಮೆಂತೆ ಪಲ್ಯ ಅದೇನ್ರಿ? ಕಟಿಂಗ್ ಆಗಿರ್ಬೇಕ್ರಿ ಮೆಂತಿ ಪಲ್ಯ ಕಟಿಂಗ್ ಆಗಿದೆ ಸರ್. ಇದಕ್ಕೆ ನಾವ್ ವೆಜಿಟೇಬಲ್ ದಲ್ಲಿ ಮಟನ್ ಅಂತ ಹೇಳ್ತಾರ ಸರ್. ಮೆಂತಿ ಪಲ್ಯ ವೆಜಿಟೇಬಲ್ ಮಟನ್ ಅಂತ ಹೇಳ್ತಾರೆ. ಅದು ಸಬ್ಸಿ ಬರ್ತಾ ಇದೆ ಸರ್. ಹಂತವಾಗಿ ಸ್ವಲ್ಪ ಹಾಕಿದೀವಿ ಸರ್. ಮನೆ ಲೇಬರ್ ಇಲ್ಲ ಸರ್, ಮಾರ್ಬೇಕಂದ್ರೆ ನಮ್ಗ್ ಸದ್ಯಕ್ಕೆ ಸಮಯ ಸಿಗ್ತಾ ಇಲ್ಲ ಸರ್. ಮನೆ ಪೂರ್ತಕ್ ಮಾಡ್ತೀವಿ ಸರ್. ಮನೆ ಪೂರ್ತಕ್ ಇದ್ದೀವಿ ಅಂತ ಕೇಸಿಂದ ನಮ್ ತಂದೆಯವ್ರಿಗೆ ರಿಟೈರ್ಮೆಂಟ್ ಆಗಿ 15 ವರ್ಷ ಆಯ್ತು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ದಾಗ. ಅವ್ರ ಆರೋಗ್ಯವಾಗಿದ್ದಾರೆ. ಮನ್ಯಾಗ ಕೂಡಂದ್ರ ಕೂಡಲ್ರಿ, ತೋಟಕ್ ಕೂಡ್ ಬರ್ತಾರ್ರಿ ಅವ್ರು. ಯಾಕಂದ್ರ ಅವ್ರಿಗೆ ಗೊತ್ತದ ಆರೋಗ್ಯ ಇರ್ಬೇಕಂತ ಹೇಳಿ. ಹಾ ಸರ್, ಸಂಪೂರ್ಣ ಸಾವಯವ. ಅಲ್ಲಿಂದ ಸರ್ ಅವರು ಹಾರ್ಟ್ ಪೇಷಂಟ್ ಸರ್ ಅವ್ರು. ನೋಡಿ ಸರ್, ಸಾವಯವ ಇಲ್ಲಿ ಬಂದಿರ್ತಕ್ಕಂತ ತರಕಾರಿಗಳು ಸರ್. ಈ ತರ ತರಕಾರಿ ತಿನ್ನೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಹೋಗ್ಬಿಡ್ತದೆ. ಯಾವ್ದು ನಾವು ಆಸ್ಪತ್ರೆಗೆ ಹೋಗೋದಿಲ್ಲ ಸರ್, ನಮ್ಮ ಮನೆ ಮಂದಿ ಎಲ್ಲ. ಇದೆಲ್ಲ ಈ ರೀತಿ 2 ಗಿಡ ಮಧ್ಯೆ 20 × 20 ಒಂದೊಂದು ಗಿಡಗಳು ಹಚ್ಚಿದೀನಿ, ಹಣ್ಣಿನ ಗಿಡ. ಅದರ ಮಧ್ಯದಲ್ಲಿ ರಕ್ತಚಂದನ ಸಾಲುಗಳನ್ನ ಹಾಕಿದೀನಿ ನಾನು. ಇದು ರಕ್ತಚಂದನ ಸಾಲುಗಳು 8 × 8 ಲೆಕ್ಕದ ಮೇಲೆ ಹಾಕಿದೀನಿ.
ಈ ರೀತಿಯಲ್ಲಿ ಹಾಕಿದೀನಿ, ತಮ್ಗೆ ಕಾಣಿಸ್ತಾ ಇರ್ಬೋದು. ಹೌದು ಈ ಸರ್. ರೀತಿ ಮಾಡಿದೀನಿ. ಇದಕ್ಕೆ ಸ್ವಲ್ಪ ಬ್ರಾಂಚಸ್ ಎಲ್ಲ ಸೈಡ್ ಕಟಿಂಗ್ ಮಾಡ್ಬೇಕು. ಸಮಯ ಸಿಗ್ತಾ ಇಲ್ಲ. ಸಮಯ ತಕೊಂಡು ಅದು ಕೂಡ ಕೆಲಸ ಮಾಡ್ತೀವಿ. ಯಾಕಂದ್ರೆ ಇದು ತೋಟ ಅಂದ್ಮೇಲೆ ಇದು ಇಲ್ಲಿ ಕೆಲಸ ಮಾಡಕ್ಕೆ ನಮ್ಗೆ ಇಷ್ಟು ಉತ್ಸಾಹ ಬರುತ್ತೆ, ಎಷ್ಟ್ ಹೇಳಿದ್ರು ಕಡಿಮೆ. ಯಾಕಂದ್ರೆ ಹೇಳ್ತಾರೆ ಎಷ್ಟೋ ಎಜುಕೇಶನ್ ತಗೊಂಡಿದ್ದು ಏನ್ ಮಾಡ್ಲತ್ತಿ ಅಂತಾರೆ. ಅದಕ್ಕೆ ನಾ ಅವ್ರಿಗೆ ಒಂದ್ ಮಾತು ಹೇಳ್ತೀನಿ, IAS IPS ಅಧಿಕಾರಿ ಇದ್ದವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಎಲ್ಲಿ ತೋಟ ಅದ ಅಲ್ಲಿ ಮನಿ ಕಟ್ಕೊಂಡ್ ಕೆಲ್ಸಿಂದ ತೋಟಗಾರಿಕೆ ಮಾಡ್ತಾ ಇರೋದು ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಂತಂದ್ರೆ ಹೌದು ಅಂತ ಅಂತಾರೆ ಅವರು. ಹೌದಾ? ಅವ್ರು ರಿಟೈರ್ಮೆಂಟ್ ಆಗಿ ಮಾಡಕ್ಕಿಂತ ಮುಂಚೆ ನಾವೇ ಇದ್ರಲ್ಲಿ ಇದ್ರೆ ನಮ್ಗ್ ರಿಟೈರ್ಮೆಂಟೇ ಇಲ್ಲಲ್ಲ. ನಮ್ಗ್ ರಿಟೈರ್ಮೆಂಟೇ ಇಲ್ಲ. ಕರೆಕ್ಟ್ ಸರ್. ನಮ್ ನಿವೃತ್ತಿ ಅನ್ನೋದಿರ್ಲ, ಯಾರಿಗೆ ಗುಲಾಮಾಗಿ ಬದುಕೋದಂತದಿಲ್ಲ. ಇದು ನಮ್ದೇ ಹೊಲ ಇರೋದು 3 ಎಕರೆ. 3 ಎಕರೆ ಅಂತ ಹೇಳ್ತಾ ಇಲ್ಲ, ಇದು 30-40 ಸೈಜ್ 40-60 ಮಾಡ್ಕೊಂಡು ನಾವು ಬದುಕಬಹುದು ಮಾಡೋದ್ ಮನಸ್ಸು. ಅಥವಾ ನಮ್ ಮನೆ ಇತ್ತು 40-60 ಮನೆ ಇತ್ತು, ಛತ್ ಇತ್ತಂದ್ರ ಅದ್ರ ಮೇಲೆ ಟೆರೆಸ್ ಗಾರ್ಡನ್ ಅಂತ ನಾವು ತರಕಾರಿ ಬೆಳ್ಕೋಬಹುದು. ಮಾಡುವಂತ ಮನಸ್ಸಿದ್ರೆ ಎಲ್ನು ಹೆಂಗ್ನು ಬದುಕ್ತಿವಿ, ಹೆಂಗ್ನು ಬೆಳಿತೀವಿ, ಎಲ್ಲಾನು ಮಾಡ್ತೀವಿ. ಅದಕ್ಕ ಮಾಡುವಂತದ್ ಮನಸ್ ಬೇಕು. ಈಗ ನಾವ್ ಸುಮ್ ವಿಡಿಯೋ ಮಾಡ್ತೀವಿ, ಹೇಳ್ತೀವಿ, ಹಾಕ್ತಿವಿ ಅಂತಲ್ಲ. ನಾ ಹೇಳೋದು 100ಕ್ಕೆ 100 ಸತ್ಯ, ಸುಳ್ಳಿಲ್ಲ, ಏನಿಲ್ಲ. ಇದು ನಾವು ಯಾರಿಗಾದ್ರೂ ನೀವು ನಮ್ಮ ಊರಲ್ಲಿ ಕೇಳ್ಕೋಬಹುದು, ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನ ಕೇಳ್ಕೋಬಹುದು, ಯಾರಿಗ್ನು ಕೇಳ್ಕೋಬಹುದು. ಯಾಕಂದ್ರೆ ನಾವು ಮಾಡಿದ್ದು ಖರೆ, ನಾವು ವಿಡಿಯೋ ಮಾಡಿ ತೋರ್ಸೋದಂತಲ್ಲ. ಈ ಮಾದರಿ ಆಗ್ಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಆಗ್ಲಿ. ಎಷ್ಟೋ ಜನ ನನ್ನಂತ ಯುವಕರು ಹಿಂದೇಟು ಹಾಕ್ತಾ ಇದಾರೆ, ಕೃಷಿಯಲ್ಲಿ ಬರ್ತಾ ಇದಾರೆ, ಹಿಂದೇಟು ಹಾಕ್ತಾ ಇದಾರೆ. ಅದ್ರ ಸಲವೇ ಅಂತವ್ರಿಗೆ ಒಂದು ಪ್ರೇರಣೆ ಆಗ್ಲಿ. ಖರ್ಚಿಲ್ಲದೆ ಕೃಷಿ ಮಾಡಬಹುದು. ಕೃಷಿ ಮಾಡಿದ್ರೆ ಖರ್ಚಿಲ್ಲದೆ ಭೂಮಿ ಉಳಿತದೆ, ನಾವು ಉಳಿತೀವಿ, ತಿಂದವ್ರಿಗಿನ ಆರೋಗ್ಯ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ಎಷ್ಟೋ ಜನ ಬಹಳಷ್ಟು ಜನ ಬಂದ್ ಕೇಸಿಂದ ವಿಸಿಟ್ ಮಾಡಿ ಹೋಗ್ತಾರೆ ಸರ್. ಈಗ ಭೇಟಿ ಕೊಟ್ಟು ಹೋಗ್ತಾರೆ ಸರ್. 6 ವರ್ಷದಿಂದ ಎಷ್ಟನೇ ವರ್ಷದಿಂದ ಇನ್ಕಮ್ ಸ್ಟಾರ್ಟ್ ಆಗ್ಯದ ನಿಮ್ಗ? ಯಾವ್ಯಾವ ಗಿಡಗಳು ಫಲ ಕೊಟ್ಟಿವೆ, ಎಷ್ಟೆಷ್ಟು ಇನ್ಕಮ್ ಪಡೆದಿರಿ ಸರ್? ಇದು ನೋಡ್ರಿ ಸರ್, ನಾನು ಇದು ಹಾಕಿ ಒಂದ್ 6 ತಿಂಗಳಿಗೆ ಲಿಂಬೆ ಸ್ಟಾರ್ಟ್ ಆಗಿದೆ. ಬಟ್ ನಾನು ಅದನ್ನ ಕಾಯಿ ಆಗ್ಲಿಕ್ ಬಿಡ್ಲಿಲ್ಲ, ಕಟಿಂಗ್ ಮಾಡ್ಬಿಟ್ಟೆ ಸರ್. ಅವೆಲ್ಲ ಕಾಯಿ ಹೂವಿಗೆ ಉದುರ್ಸ್ಕೊಂಡ್ ಬಿಟ್ಟೆ. ಯಾಕಪ್ಪ ಅಂದ್ರ ಸ್ವಲ್ಪ ದಷ್ಟ ಪುಷ್ಟ ಆಗಿರ್ಬೇಕು ಸರ್ ಗಿಡಗಳು. ಎಷ್ಟೇ ಕಾಯಿಗಳು ಆದ್ರೂ ಕೂಡ ಇದು ಇರ್ಬೇಕು. ಅದಕ್ಕೆ ನಾನು ಎರಡು ವರ್ಷ ಆದ ನಂತರ ನಾನು ಇನ್ಕಮ್ ಸ್ಟಾರ್ಟ್ ಮಾಡಿದೆ ಸರ್. ಆದ್ರ ಈ ರೀತಿ ಕಾಯಿ ಆಗೋದು ನೋಡಿ ಈ ವರ್ಷ ಅಂತೂ ನನಗ್ ಪರೇಶಾನ್ ಆಗ್ಬಿಟ್ಟಿದ್ದೀನಿ ಸರ್. ಈಗ ಯಾಕಂದ್ರ ನನ್ ಯಾವಾಗ ಈ ಖರ್ಚಿಲ್ಲ, ಅಥವಾ ಈ ಔಷಧಿಗಾಗ್ಲಿ ಅಥವಾ ಏನಾದ್ರೂ ಕೃಷಿ ಕಾರ್ಯಕ್ಕೆ ಬರ್ಬೇಕಾಗಿತ್ತಂದ್ರ ಇದ್ರಲ್ಲಿ ಬರ್ತಕ್ಕಂತ ದುಡ್ಡನ್ನು ಇದ್ರಿಗೆ ಹಾಕ್ತೀನಿ ಸರ್ ನಾನು. ಆದ್ರೂ ಸ್ವಲ್ಪ ಇನ್ಕಮ್ ಬರುತ್ತೆ ಸರ್. ಈ ವರ್ಷದಿಂದ ಹೆಚ್ಚಿಗೆ ಬರುತ್ತೆ ಸರ್. ನಾನು ಹೆಚ್ಚಿಗೆ ಆಸೆ ಪಟ್ಟಿಲ್ಲ. ಒಂದೇ ವರ್ಷಕ್ಕೆ ಬರ್ತದ, 2 ವರ್ಷಕ್ಕೆ ಬರ್ತ ಅನ್ನೋದಿಲ್ಲ. ನಾನು ಈ ರೀತಿ ಕೆಲಸ ಕಾರ್ಯ ಮಾಡೋರಿಗೆ ಕನಿಷ್ಠ 6ರಿಂದ 8 ವರ್ಷ ನಾವು ತಳಿ ಕೆಳಗೆ ಹಾಕ್ಬೇಕು ಇಂಥ ಬೆಳಿಗ್ಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ, ಹಾಕಿ 2 ವರ್ಷಕ್ಕೆ ನಮ್ಗೆ ಇನ್ಕಮ್ ಬರ್ಬೇಕು. ನಮ್ ತಲೆಯಲ್ಲಿ ಏನಿದೆ ಸರ್, ಪೂರ್ವಜರ ಹಿಡ್ಕೊಂಡು ವಾರ್ಷಿಕವಾಗಿ ದುಡ್ಡು ಬರ್ತಾನೆ ಇರ್ಬೇಕು. ನೀರಾವರಿ ಇದೆ ಅಂದ್ರೆ ನೀರ್ ಬರ್ತಾನೆ ಇರ್ಬೇಕು. ಬರುತ್ತೆ, ಬರಲ್ಲ ಅಂತಿಲ್ಲ. ಈ ಗಿಡಗಳ ಹಾಕಿ 8 ವರ್ಷ ಇದಕ್ಕೆ ಮೇಂಟೈನ್ ಮಾಡ್ರಿ. ಇದ್ರ ನಡ್ಬರ್ಕ್ ನೀವು ಗೋಧಿ ಹಾಕೊಂಡ್ಬೇಕ್ರಿ, ತರಕಾರಿ ಹಾಕೋರಿ, ದಿನಾ ದುಡ್ಡು ಬರುತ್ತೆ. ಇವು ದೊಡ್ಡ ಆಗತನ ಅದನ್ನು ಅವಕಾಶ ಇದೆ. ಆದ್ರ ನಾ ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ, ಈ ರೀತಿ ಫಲ ಕೊಡ್ಬೇಕಾಗಿತ್ತಂದ್ರ ಸರ್, ಇದು ಸಂಪೂರ್ಣ ಗಿಡ ಇದು ಈ ರೀತಿನೇ ಅದಾವ ಎಲ್ಲಾ ಕಡೆ ಸರ್. ಎಲ್ಲಾ ಗಿಡಗಳು ಈ ರೀತಿನೇ ಅದಾವ. ಇಲ್ಲಿ ನೋಡಿ ಸರ್, ಯಾಕೆ ನಿಮ್ಗ ಕಾಯ್ಬೇಕು ಅಂತ ಹೇಳ್ತಾ ಇದೀನಂದ್ರ, ಈ ರೀತಿ ನೀವು ಈ ರೀತಿ ಕಾಯಿ ಬರ್ಬೇಕಂದ್ರ ನೀವು ಕಾಯ್ಲೇಬೇಕು. ಎಲ್ಲಿಗಿಂತ ಜಾಸ್ತಿ ಕಾಯಿನೇ ಅದಾವ ಸರ್. ಇದ್ರಕ್ಕಿಂತ ಹೆಚ್ಚಿಗಿದಾವ್ ಸರ್. ಕಡೆ ಮುಂದ್ಗಡೆ ಹೋದಿವಂದ್ರ ಅಂದ್ರೆ ಇಷ್ಟು ನಂಗೆ ತೃಪ್ತಿ ಕೊಡ್ತಾ ಇದೆ. ಅಂದ್ರೆ ಇಷ್ಟು ವರ್ಷ ನಾನ್ ನಿಂತಿದ್ಕನು ನನಗ್ ರೇಟ್ನು ಸಿಗ್ಲಿಗತ್ತ ಸರ್. ಫಲನು ಹೊಂಟದ, ಗಿಡದ ಬೆಳವಣಿಗೆನು ಸರಿಯಾಗಿದೆ, ಗಿಡನು ಬಾಳಿಕೆ ಬರುತ್ತೆ ಸರ್. ನಾವು ಹಾಕನ ಕಾಯ್ಬೇಕಂದ್ರ ಗಿಡ ಮೆತ್ತಗಾಗ್ತಾವ್ರಿ, ಮೆತ್ತಗಾಗ್ಬಿಡ್ತಾವ, ಏನು ಉಳಿಯಲ್ಲ ಸರ್. ಹಾಕಿದ ವರ್ಷದಲ್ಲೇ ಇವಕ್ಕೆಲ್ಲ ಔಷಧಿಗಳು ಕೊಟ್ಟು ಕಾಯಿ ಪಡಿಬಹುದು ಸರ್. ಗಿಡದ ಲೈಫ್ ಇರಲ್ರಿ. ಇಲ್ಲ ಸರ್, ಬರೋದಿಲ್ಲ. ಅದು ತಾತ್ಪೂರ್ತಿಕ ಸರ್. ಅದು ಬರೋ ಕಾಯಿಗಳಾಗಿದ್ದಾವ ಸರ್. ಇದು ಇನ್ನು ಸಣ್ಣ ಇದೆ ಸರ್. ಇದು ಬಹಳ ದಪ್ಪ ಆಗುತ್ತೆ ಸರ್. ಬಹಳ ದಪ್ಪನು ಆಗುತ್ತೆ ಸರ್. ಇದು ಕಾಯಿ ಬರೇ ರಸ ಇರುತ್ತೆ ಸರ್. ನಮ್ ಲಿಂಬೆಕಾಯಿಗೆ ಸ್ವಲ್ಪ ಡಿಮ್ಯಾಂಡ್ ಇದೆ ಸರ್. ಇದು ಸರ್, ನಾನು ವೆರೈಟೀಸ್ ಅವೆಲ್ಲ ನನ್ಗೆ ಹೇಳಕ್ ಬರಲ್ಲ ಸರ್. ಯಾಕಂದ್ರ ನನಗ ಅದು ಇಂಪಾರ್ಟೆಂಟ್ ಅಲ್ಲ. ನಾನು ಅಗ್ಗಿ ತೊಳೋ ಟೈಮಿಗೆ ಅವ್ರ ವೆರೈಟೀಸ್ ಬಗ್ಗೆ ಹೇಳಿದ್ರು ನನಗೆ. ನಾನ್ ಏನ್ ಮಾಡ್ಬಿಟ್ಟೆ ಅವ್ರಿಗೆ, ಇಲ್ಲ ನನಗ್ ರಸ ಹೆಚ್ಚಿಗಿರ್ಬೇಕು. ಲಿಂಬೆ ಹಣ್ಣು ಉಪಯೋಗ ಮಾಡೋದು ರಸದ ಸಲುವಾಗಿ ಎಲ್ಲ ಸರ್. ಸೊಟ್ಟಿ ತಗೊಂಡಂತೂ ಏನು ಕೆಲಸ ಮಾಡಲ್ಲ ನಾವು. ನಾನಂತೂ ಮಾಡಿಲ್ಲ, ನನ್ಗೆ ಗೊತ್ತಿಲ್ಲ. ಅದ್ರ ಸಲುವಾಗಿ ರಸ ಹೆಚ್ಚಿಗಿರ್ಬೇಕು. ಬೀಜ ಇದ್ರ ಪರವಾಗಿಲ್ಲ, ರಸ ಹೆಚ್ಚಿಗೆ ಇದ್ದಿದ್ ಕೊಡುವಪ್ಪ ಅಂತಂದಾಗ
ಅದನ್ನ ಕೊಟ್ಟಿದ್ದಾರೆ ಸರ್. ಎಷ್ಟು 15 ರಿಂದ 20 ದಿನ ಹಂಗೆ ಹೊರಗಡೆ ಇಟ್ರು ಸರ್ ಕೆಡೋದಿಲ್ಲ ಸರ್. ಯಾಕಂದ್ರ ನೈಸರ್ಗಿಕವಾಗಿ ಬಂದಿರ್ತಕ್ಕಂಥದ್ದು ಸರ್ ಇದು. ಈ ಭೂಮಿ ತಾಯಿನೂ ಈ ರೀತಿ ಮಣ್ಣನ್ನು ಹೊಲದಲ್ಲಿ ನೋಡಿದಿಲ್ಲ ಸರ್. ಇದು ನೋಡಿ ಸರ್, ಈ ರೀತಿ ಲಿಂಬೆ ಹಣ್ಣು ಬಂತಾ ಇದೇವೆ, ರಕ್ತ ಚಂದನ್ ಗಿಡಗಳು ಅಲ್ಲಿ ಹಿಂದ್ಗಡೆ ನೋಡಿ ಸರ್, ನಿಮ್ ಹಿಂದ್ಗಡೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡಿ ಸರ್. ತರಕಾರಿ ಯಾವ ರೀತಿ ಬರ್ತಾ ಇದೆ ನೋಡಿ ಸರ್. ಇಲ್ಲಿ ಬಂದ್ರೆ ಹೋಗಕ್ ಮನ್ಸಿ ಆಗಲ್ಲ ಸರ್. ಸರ್ ಮಾವು ನಿಮ್ ತೋಟದಾಗ ಎಷ್ಟು ವೆರೈಟಿ ಗಿಡಗಳು ಇದಾವ್ರಿ? ಸರ್ ನನ್ನ ತೋಟದಲ್ಲಿ 5 ವೆರೈಟಿ ಇದಾವ್ ಸರ್. ಬಹಳಷ್ಟು ವೆರೈಟಿ ಅದಾವ್ ಸರ್. ನಮ್ಮ ಭಾಗಕ್ಕೆ ಅನುಕೂಲ ಆಗುವಂತದ್ದು, ನಮಗೆ ಬರುವಂತದ್ದು ಅವು ಅದಾವ್ ಸರ್. ತೋತಾಪುರಿ ಸರ, ಕೇಸರ, ಅಲ್ಲಿಂದ ಆಪೂಸ್, ಅಲ್ಲಿಂದ ಗಿಳಿಯಪ್ಲೆ ಆಗಿರ್ತ ನೋಡ್ ಸರ್. ಗಿಳಿಯಪ್ಲೆ ಬರ್ತ ಸರ್, ಇಷ್ಟು ಉದ್ದಾಗಿರ್ತದ ಮಾವಿನಕಾಯಿ, ಆ ರೀತಿ. ರಸ ಮಾವಿನಕಾಯಿ ಸರ್. ಒಂದೊಂದ್ ಮಾವಿನ ಹಣ್ಣು ಸರ್ ಅರ್ಧ ಕೆಜಿ ಸಮೀಪ ಬರುತ್ತೆ ಸರ್. ಈ ವರ್ಷ ಎಷ್ಟು ವರ್ಷದ ಗಿಡ ಸರ್ ಇದು 4 ವರ್ಷದ ಗಿಡ ನೋಡಿ ಸರ್. ಇದು ಗೋಕೃಪಾಮೃತ ಕೃಪಾಶೀರ್ವಾದದಿಂದ ಈ ರೀತಿ ಆಗಿದೆ ನೋಡಿ ಸರ್. ಸರ್ ಫುಲ್ ಬುಷ್ ಇದು 4 ವರ್ಷದ ಸರ್. ಈ ಕಡೆ ಎಲ್ಲ ಇಲ್ಲಿ ಹಿಡಿದು ಎಲ್ಲ ಪ್ಲಾಂಟ್ 4 ವರ್ಷದ ಸರ್. ಇದೆಲ್ಲ ಆಗೋದು ಎಲ್ಲ ಫ್ಲವರಿಂಗ್ ಕಾಯಿನೂ ಹಿಡ್ದೈತಿ ಸರ್. ಸರ್ ಇಲ್ಲಿ ನೋಡಿ ಸರ್, ನಾನು ಬೆಳಗ್ಗೆ ನಾನು ಗೋಕೃಪಾಮೃತ ಸ್ಪ್ರೇ ಮಾಡ್ತೀನಿ ಸರ್. ಈ ರೀತಿ ಮುಂದೆ ಕಾಯಿನೂ ಇದೆ ಸರ್, ನಿಮ್ ತೋರಿಸ್ತೀನಿ ನಾನು. ಇಲ್ಲಿ ಬಿಟ್ಟಿದಾವ ಸರ್ ಕಾಯಿ, ಒಂದ್ ಕಾಯಿ ಬಿಟ್ಟಿದೆ ನೋಡಿ ಸರ್. ಅಲ್ಲಿದೆ ಸರ್, ಇದಕ್ಕಿಂತ ದೊಡ್ಡ ಕಾಯಿನೂ ಇದೆ ಸರ್. ಸರ್ ಮಾವಿನಲ್ಲಿ ಎಷ್ಟು ವರ್ಷದಿಂದ ಇನ್ಕಮ್ ಪಡಿತಾ ಇದ್ರಿ ಸರ್? ಸರ್ ಮಾವು 3 ವರ್ಷ ಐತಿ ಸರ್. ನಾವು ಮಾರ್ಕೆಟಿಂಗ್ ಅಂದ್ರೆ ಏನ್ ಸರ್, ನಾನು ಇನ್ನೂ ಸಿಟಿ ಮಾರ್ಕೆಟಿಂಗ್ ಕಳ್ಸಿಲ್ಲ ಸರ್. ಸಿಟಿಯಿಂದ ಕೆಲವೊಬ್ಬರು ಡಾಕ್ಟರ್ಸ್ ಗಳು ಫೋನ್ ಮಾಡ್ತಾರೆ ಸರ್, ಬಂದ್ ವಿಸಿಟ್ ಹೋಗಿದ್ದಾರೆ, ಹೋಗಿದ್ದಾರೆ. ಇಲ್ಲೇ ಬಂದ್ ಕೆಸಿಂದ 150 ರೂಪಾಯಿ ಕೆಜಿ ಹಂಗ್ ತಗೊಂಡ್ ಹೋಗ್ತಾರ ಸರ್. ಇಲ್ಲೇ ಗಿಡದ ಮೇಲೆ ಹಣ್ಣಾಗಿದ್ ಕೊಟ್ಬಿಡ್ತೀವಿ ಸರ್. ಅವ್ದ್ ಯಾವ್ದು ಹಿಡಿತಾರ ಅವ್ರು ತಂದ್ ಕೊಟ್ಟಿವೆ, ಕಾಟ ಮಾಡಿ ಕೊಟ್ಬಿಡ್ತೀವಿ ಸರ್. ಅಂದ್ರೆ ತಲೆ ಮೇಲೆ ಹೊತ್ಕೊಂಡ್ ಮಾರೋದ್ ಇನ್ನು ಬಂದಿಲ್ರಿ ನಿಮ್ಗ? ಇಲ್ಲ ಸರ್, ಇಲ್ಲೇ ಬಂದ್ ಒಯ್ತಾರ ಸರ್. ಇನ್ನು ಬಹಳಷ್ಟು ಜನ ಡಿಮಾಂಡ್ ಮಾಡ್ತಾ ಇದಾರೆ. ಆದ್ರೆ ಈ ವರ್ಷ ಅವ್ರ ಆಸೆ ಈಡೇರಿಸಬಹುದು ಅಂತ ನನ್ನ ಅನಿಸಿಕೆ ಸರ್. ಈಗ ಏನಾಗ್ಯದ್ರಿ, ಒಂದೇ ಬೆಳೆ ಬೆಳಿತಾರೆ. ಕೆಲವೊಬ್ರು ಡ್ರಾಗನ್ ಮಾಡಿದ್ರೆ ಎಲ್ಲರೂ ಡ್ರಾಗನ್, ಪೇರು ಮಾಡಿದ್ರೆ ಎಲ್ಲರೂ ಪೇರ್ನ, ಈ ತರ ಆಗಿ ಬೇಡಿಕೆ ಇಲ್ದಂಗ ಆದಾಗ ಬಜಾರ್ದಾಗ ಕುಂತ ಮಾರೋ ಪರಿಸ್ಥಿತಿ ಬರ್ತದ್ರಿ. ಈ ತರ ಎಲ್ಲಾ ವೆರೈಟಿನ ಹಾಕೊಂಡ್ರೆ ಇದ್ದಲ್ಲಿ ಬಂದ್ ತಗೊಂಡ್ ಹೋಗ್ತಾರ್ರಿ. ಹೌದ್ ಸರ್, ಇದು ಕರೆಕ್ಟ್ ಸರ್, ನೀವ್ ಅನ್ನೋದು ಕರೆಕ್ಟ್ ಸರ್. ನಾವ್ ಎಲ್ಲಾ ಏನ್ ಮಾಡ್ತೀವಿ ಅಂದ್ರ ಅವ್ರ ಏನ್ ಮಾಡ್ಲತ್ತಾರ ಅದಕ್ಕೆ ಬೆನ್ ಹತ್ತದು. ಆದ್ರ ನಿಜವಾಗ್ಲೂ ಹೇಳ್ತೀನಿ, ನಮಗೆ ಯಾವ ಗಿಡದಲ್ಲಿ ಯಾವ ಹಣ್ಣಿನಲ್ಲಿ ನಮ್ಗೆ ಆಸಕ್ತಿ ಇರುತ್ತದೆ, ನಾವ್ ಏನ್ ಮಾಡ್ಬೋದು ಆ ಹಣ್ಣಿನ ಮುಖಾಂತರ ಅಂತ ತಿಳ್ಕೊಂಡವನೇ ಮಾಡಿದ್ರ ಅವ ಯಶಸ್ವಿ ಆಗ್ತಾನ ಸರ್. ಅದ ಹಣ್ಣು ಸೇಲ್ ಆಗಿಲ್ಲ ಅಂದ್ರೆ ಅದ್ರಲ್ಲಿ ಬೈ ಪ್ರಾಡಕ್ಟ್ ಮಾಡಿ ಅದರಿಂದ ಬೇರೆ ಮೌಲ್ಯವರ್ಧನೆ ಮಾಡಿ ಮಾರೋ ಕೆಪಾಸಿಟಿ ಇರ್ಬೇಕು. ನಾನ್ ಲಿಂಬೆ ಹಣ್ಣು ಆಗ್ತಾ ಇದೇವಲ್ಲ ಸರ, ತಳಗ್ ಬೀಳ್ತಿದ್ದೇವು. ಯಾಕೆ ಮಾರಲ್ಲ, ಯಾಕೆ ಹಸಲ್ಲ, ನನ್ನ ಬೀಳಲಾಕ ಇರ್ಲಾಕ, ನನ್ ಭೂಮಿ ತಾಯಿ ಬೇಕಾಗ್ಯಾಳ ಅದಕ್ಕಂತ ಕೆಸಿಂದ ಅವನ್ನ ಅಲ್ಲೇ ಕೊಳಸ್ಲಕ್ನು ಬಿಟ್ಟಿನಿ ಸರ್. ಅದನ್ನ ಒಯ್ದು ಎರೆಹುಳ ತೊಟ್ಟಿದಾಗ್ನು ಹಾಕಿದೀನಿ, ಎರೆಹುಳ ಗೊಬ್ಬರನು ಮಾಡಿದೀನಿ ಸರ್. ನನಗೇನು ಇದ್ರ ಬಗ್ಗೆ ಸರ್ ಇನ್ನೊಂದು, ನನ್ನ ಹಣ್ಣಿಗೆ ನನ್ನ ಮನಸ್ಸಿಗೆ ತೃಪ್ತಿ ಆಗುವಂತ ಬೆಲೆ ಬಂದ್ರನೇ ನಾನ್ ಕೊಡ್ತೀನಿ ಸರ್. ಇಲ್ಲಕ್ಕ ಯಾರಪ್ಪ ಏನ್ ತಿಪ್ಪರ್ಲಾಗ ಹೊಡೆದ್ರ ನಾ ಕೊಡಲ್ಲ. ಲಾಸ್ ಆಗಲ್ಲಕ್ಕ ಪರವಾಗಿಲ್ಲ, ಆದ್ರ ಅದ್ರ ವ್ಯಾಲ್ಯೂ ಕಡಿಮೆ ಮಾಡ್ಬಿಡ್ಸಲ್ಲ ಸರ್. ನನ್ ಮನಸ್ಸಿಗೆ ತೃಪ್ತಿ ಆಗ್ಬೇಕು ಸರ್. ಇಲ್ಲಕಂದ್ರ ನಾನು ಎರೆಹುಳ ಗೊಬ್ಬರ ಘಟಕದ ಮಾಡ್ಕೋತೀನಿ, ಗೊಬ್ಬರ ಮಾಡ್ಕೋತೀನಿ, ಅದನ್ನೇ ಮತ್ ಪುನಃ ಹಾಕ್ತೀನಿ ನಾನು. ಅದೇ ಬರ್ತದೆ. ಅದೇ ಬರುತ್ತೆ ಸರ್, ಅದು ಇನ್ನೂ ಹೆಚ್ಚಿಗೆ ಬರುತ್ತೆ ಸರ್, ಸುಳ್ಳಲ್ಲ, ಇದು ಅನುಭವದ ಮಾತು ಸರ್. ಸರ್ ನಾನು ನಿಮ್ಗೆ ಅವಾಗೆ ಹೇಳ್ತಾ ಇದ್ನಲ್ಲ, ಗೋಕೃಪಾಮೃತ ಮಾಡುವಂತದಾಗ ಈ ತೋಟದಲ್ಲಿ ಏನೇನ್ ಹಾಕಿದೀನಂತ. ಸ್ವಲ್ಪ ಜಾಗ, ಒಂದ್ 15 ರಿಂದ 20 ಗುಂಟೆ ಇರ್ಬೋದು, ಇಷ್ಟರಲ್ಲಿ ತೊಗರಿ ಬಿತ್ತಿದೀನಿ. ಈ ತೊಗರಿಗೆ ಗೋಕೃಪಾಮೃತನೇ ಸ್ಪ್ರೇ ಮಾಡಿದೇನೆ ಅಂತ ಹೇಳಿದೀನಲ್ಲ, ಅದರ ಪರಿಣಾಮ ನೋಡಿ. ಎಲ್ಲರ್ಕಿಂತ ಹಿಂದ್ಗಡೆ ಬಿತ್ತಿ ಎಲ್ಲರ್ಕಿಂತ ಮೊದಲು ಕಟಾವ್ ಆಗಿರ್ತಕ್ಕಂತಹ ನಮ್ ತೊಗರಿ ನೋಡಿ. ಈ ರೀತಿ ತೊಗರಿ ಈ ಹೊಲದಲ್ಲಿ ನಾವು ಜೀವನ ಪರ್ಯಂತ ನಾವು ನೋಡಿದಿಲ್ಲ. ಇಲ್ಲಿ 3 ಎಕರೆದಲ್ಲಿ 1 ಚೀಲ ತೊಗರಿ ಒಯ್ದಿಲ್ಲ ಸರ್. 40,000 ರೂಪಾಯಿ ಖರ್ಚು ಮಾಡ್ತಿದ್ರು ನಮ್ ತಂದೆಯವರು ಪ್ರತಿ ವರ್ಷ. ಅದ್ ಇಷ್ಟರಲ್ಲೇ ಈ ವರ್ಷ 1-2 ಚೀಲ ತೊಗರಿ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೇವ್ ಸರ್. ಸರ್ ಮತ್ ಇದಕ್ ಯಾವ್ದೇ ರೀತಿಯಲ್ಲಿ ಕೆಮಿಕಲ್ದು ಏನೂ ಸ್ಪ್ರೇ ಮಾಡಿಲ್ಲ ಸರ್. ಈ ಕಡೆ ಇದು ಪ್ಲಾಂಟ್ ನು ಬಂದ್ ಸರ್ ನಂದು, ಎಲ್ಲ ನೀವು ನೋಡ್ರಿ, ನೀವು ಗ್ರೀನರಿ. ಇಲ್ಲಿ ಪಕ್ಕದಲ್ಲಿ ಕೂಡ ಬೇರೆಯವ್ರು ಮಾಡಿದ್ದಾರೆ. ಅವ್ರಿಗೆ ನಮಗ್ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ನೋಡಿ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದಾವೆ ನೋಡಿ ಸರ್. ಮನಸ್ಸಿಗೆ ಒಂಥರ ಮದ ನೀಡ್ತದ ಸರ್. ಮದ ನೀಡ್ತದ ಸರ್. ನಾನು ಮೊದ್ಲೇ ಹೇಳಿದ್ದೆ ನಿಮ್ಗೆ, ಗೋಕೃಪಾಮೃತ ಮಾಡುವಂತ ಸಂದರ್ಭದಲ್ಲಿ ನಮ್ 3 ಎಕರೆ ಹೊಲ ಇದೆ, ಹಂತ ಹಂತವಾಗಿ ನಾನು ಹಣ್ಣಿನ ಗಿಡಗಳನ್ನು ಹಾಕಿದ್ದೀನಿ ಅಂತ ಹೇಳಿದ್ದೇನೆ. ಅದೇ ರೀತಿಯಾಗಿ ಇದು ಗೋಕೃಪಾಮೃತ ಮೇಲೆ ವಿಶ್ವಾಸ ಬಂದ ನಂತರ ಇದು ಇಲ್ಲಿ 104 ಗಿಡಗಳನ್ನು
104 ಗಿಡಗಳನ್ನು ಹಚ್ಚಿದ್ದೀನಿ. ಇದು ಸಂಪೂರ್ಣವಾಗಿ ಗೋಪಾಲ್ ಭಾಯ್ ಸುತಾರಿಯಾ ಅವರ ಏನು ಕ್ಲಾಸ್ ಇತ್ತು ಅದನ್ನ ಕೇಳ್ಕೊಂಡು ಬಂದ ನಂತರ ಮಾಡಿದಂತ ಪ್ಲಾಂಟ್ ಇದು. ಈ ಯಾವ್ಯಾವ ಗಿಡಗಳು ಹಾಕಿರಿ ಸರ್? ಸರ್ ಇಲ್ಲಿ 60 ಮಾವು, ಹಾ ಸರ್, 50 ಲಿಂಬೆ, ಹಾ 22 ಟೆಂಗ್ ಹಾಕಿದೀನಿ ಸರ್. 22 ಟೆಂಗ್. ಹಾ ಸರ್. ಅಲ್ಲಿಂದ ಗುಲಾಬ್ ಹೂವ ಸರ್. ಹಾ ರೀ ಸರ್ ಇದು ಗುಲಾಬ್ ಹೂವ ನನ್ ಜೊತೆಗೆ ಬೇರೆ ಕಡೆ ಬೇರೆ ಊರಲ್ಲಿ ಹಾಕಿದ್ದಾರೆ. ಹಾ ಹಾ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಇದು ಗೋಕೃಪಾ ಅಮೃತ ಒಂದೇ ಸಾರಿ ಈ ಚಳಿಗಾಲದಲ್ಲಿ ಒಂದೇ ಸ್ಪ್ರೇ ಮಾಡಿದೀನಿ ಸರ್. ಹಾ ಹಾ 2 ತಿಂಗಳಿಂದ ಈ ಗಿಡಗಳೆಲ್ಲ ಮಜ್ಗಿ ರೋಗ ಬಂದ್ ಎಲ್ಲ ಹೋಗ್ಬಿಟ್ಟಿದ್ವು ಸರ್. ಎಲ್ಲಿ ಉದ್ರಿದೀವಿ ಎಲ್ಲ ಈ ರೀತಿ ಇದ್ದಿದ್ದಿಲ್ಲ. ಹಾ ಹಾ ಹಾ. ಹಾ ಈ ರೀತಿ ಇದ್ದಿದ್ದಿಲ್ಲ. ಒಂದೇ ಸ್ಪ್ರೇ ಮಾಡಿದೀನಿ ಸರ್. ಮೊಗ್ಗುಗಳನ್ನ ನೋಡಿ ಸರ್ ಯಾವ ರೀತಿ ಹೂವು ಬರ್ತಾ ಫುಲ್ ಇದೆ ಅಂತ ಬಂದವ್ರಿ. ಸರ್. ಈ ರೀತಿ ಒಂದೇ ಸಾರಿ ಸ್ಪ್ರೇ ಮಾಡೀನಿ, ಹೆಚ್ಚಿಗಿಲ್ಲ. ಗೋಕೃಪಾ ಅಮೃತ್ ಸ್ಪೆಷಲಿ ಗೋಪಾಲ್ ಭಾಯ್ ಸುತಾರಿಯಾ ಅವರ ಪ್ರಭಾವಿತಗೊಳಗಾಗಿ ಪ್ರಭು ಸ್ವದೇಶಿ ಅವರ ಮಾರ್ಗದರ್ಶನದಲ್ಲಿ ಸರ್ ಇದು ಸ್ಪ್ರೇ ಮಾಡಕ್ಕಿಂತ ಮೊದಲು ನಾ ಪ್ರಭು ಸ್ವದೇಶಿ ಅವರಿಗೆ ಕೇಳಿದೀನಿ ಸರ್. ಹಾ ರೀ. ಕೇಳಿದಾಗ ಅವ್ರು ನನಗೆ ಮಾಹಿತಿ ಕೊಟ್ರು. 16 ಲೀಟರ್ ನೀರಿಗೆ ಇದು ಇಷ್ಟು ಗೋಕೃಪಾ ಅಮೃತ ಹಾಕಿ ಸ್ಪ್ರೇ ಮಾಡಂದಾಗ ಇದನ್ನ ಮಾಡಿದೀನಿ ಸರ್. ಇನ್ನೊಂದು ಇದೇನು ಬಾಳ ಇದು 10 ತಿಂಗಳಾಯ್ತು ಸರ್. ಗುಲಾಬ್ ಹೂ ಪ್ಲಾಂಟೇಶನ್ 10 ತಿಂಗಳಾಯ್ತು. ಸಂಪೂರ್ಣ 80 ರೂಪಾಯಿಂದ 240 ರೂಪಾಯಿ ಕೆಜಿ ಹೋಗಿದಾವ್ ಸರ್. ನಾನು ಹೋಗ್ತಾ ಇದಾವನು, ನಿಜವಾಗ್ಲೂ ಹೇಳ್ತೀನಿ ಹೋಗ್ತಾ ಇದಾವೆ. ನಿನ್ನೆ ಮಾರ್ಕೆಟ್ ಹೋಗಿದೆ ಸರ್, ಅದಕ್ಕೆ ಕಾಣಿಸ್ತಾ ಇಲ್ಲ. ಇಲ್ಲಕಂದ್ರೆ ಫುಲ್ ಫ್ಲವರಿಂಗ್ ಸರ್. ಕಟಿಂಗ್ ಆಗ್ಯದ್ರಿ? ಕಟಿಂಗ್ ಆಗಿದೆ ಸರ್, ಆಗಿದೆ ಸರ್. ಕಟಿಂಗ್ ಈಗ 15 ದಿನದಿಂದ ಮಾಡೀನಿ ಸರ್. ಮತ್ತೆ ಹೆಚ್ಚಿಗೆ ಬೆಳೆದ್ನು ಬಂದವ್ ಸರ್. ಅಲ್ಲಿಂದ ಸರ್ ಇವು ಕೇವಲ 2 ವರ್ಷ ಆಯ್ತು ಸರ್ ಇದು ಗಿಡ ಹಚ್ಚಿ. ಓಹೋ, ಕಾಯಿಗಳು ಕಾಣ್ತಾ ಇದಾವ ಸರ್. ಕಾಯಿಗಳು ಲಾಸ್ಟ್ ಇಯರ್ ಬಿಟ್ಟಿನಿ ಸರ್. ಇಷ್ಟು ದಪ್ಪ ಕಾಯಿ ಆಗ್ಯಾವ, ದಂಡ ಯಾವ ರೀತಿ ಆಗ್ಯದ. ಇದಕ್ಕೆ ಏನೂ ಹಾಕಿಲ್ಲ ಸರ್ ಗೋಕೃಪಾ ಅಮೃತ ಬಿಟ್ರೆ. ಹಾ ಈ ರೀತಿ ಕಾಯಿ ಬಂದಿದೆ ನೋಡಿ ಸರ್, ನೀವೇ ನೋಡಿ ಸರ್. ಈಗ ಡಿಸೆಂಬರ್ ಕೊನೆಗೆ ಮತ್ತು ಜನವರಿಯಲ್ಲಿ ಫ್ಲವರಿಂಗ್ ಬರ್ಬೇಕಂತ ಸರ್. ಆದ್ರೆ ಇವು ನಮ್ ಡಿಸೆಂಬರ್ ಕಾಯಿನೇ ಹತ್ ಬಿಟ್ಟಿದಾವ್ ಸರ್ ಈ ಪ್ಲಾಂಟ್ ಅಲ್ಲಿ. ಹಾ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. 2 ವರ್ಷ ಸರ್ ಇದು. 2 ವರ್ಷದ ನೋಡ್ರಿ ಸರ್, ಇದು 2 ವರ್ಷದ ಗಿಡ. ಹಾ ಸರ್, ಇಲ್ಲಿ ಏನು ಬೆಳಿತಿದಿಲ್ಲ ಸರ್, ಇಲ್ಲಿ ಏನು ಬರ್ತಿದಿಲ್ಲ, ಬರೇ ಹುಲ್ಲು 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 ಆಗಿದ್ ಸರ್. ಇದು ಮಡ್ಡಿ ಬಂಗಾರದ ಕಡ್ಡಿ ಆಗ್ಯದ ನೋಡಿ ಸರ್ ಸದ್ಯ ಪರಿಸ್ಥಿತಿಯಲ್ಲಿ. ಹಾ ಸರ್, ಮಡ್ಡಿ ಬಂಗಾರದ ಕಡ್ಡಿ. ಮಡ್ಡಿ ಬಂಗಾರದ ಕಡ್ಡಿ. ಮಡ್ಡಿ ಅಂತ ಕೇಸಿಂದ ಬಿಡ್ಬೇಡ ಸರ್. ದೇವರ ಆಶೀರ್ವಾದ ಇತ್ತು, ನಮ್ಮ ಶ್ರಮ ಹಾಕಿದೇವ್ ಅಂದ್ರೆ ಸಂಪೂರ್ಣವಾಗಿ ಬಂಗಾರದ ಕಡ್ಡಿ. ಈಗ ಆಗಿದೆ ಸರ್. ಹೌದು ಸರ್. ಈಗ ಮೊನ್ನೆ ಒಬ್ಬರು ಉದ್ಯಮಿಗಳು ಬಂದಿದ್ರು ಸರ್. ಉದ್ಯಮಿಗಳು ಬಂದು ತಿರ್ಗಾಡಿ ನೋಡಿದಾರಂತೆ. ನಮ್ ತಂದೆಯವ್ರಿಗೆ ಕೇಳಿದ್ರಂತ, ಇದು ಏನಪ್ಪಾ ನೀ ಏನಾದ್ರು ಮಾರೋದು ವಿಚಾರ ಇದೇನಾ ಅಂತ ಕೇಸಿಂದ ಕೇಳಿದ್ರಂತ. ನಮ್ ತಂದೆಯವ್ರ ಅಂದ್ರಂತ, ನಾನ್ ನಿಮ್ಮ ಯಾವ್ರೇ ಮಾರ ಇದ್ರ ಹೇಳ್ರಿ, 5-6 ವರ್ಷ ಬಿಟ್ಟು ನಾನೇ ತಗೋತೀನಿ ಅಂತ ಅಂದ್ರಂತ ಸರ್. ಯಾಕಂದ್ರೆ ಇದ್ರಲ್ಲಿ ಇನ್ಕಮ್ ಬರ್ತದಲ್ಲ. ಹಾ ಅಷ್ಟ ನಮ್ ತಂದೆಯವ್ರಿಗೆ ಅಷ್ಟು ಮನಸ್ಸು ತೃಪ್ತಿ ಆಗಿದೆ ಸರ್. ಪ್ರತಿ ವರ್ಷ 40,000 ಹಾಕ್ತಿದ್ರು, ಒಂದ್ ಚೀಲ ತೊಗರಿ ಒಯ್ತಿದಿಲ್ಲ ಸರ್ ನಾವು. ಹಾ ಸರ್, ಇಲ್ಲಿ ನೋಡಿ ಸರ್ ಕಾಯಿ ಯಾವ ರೀತಿ ಬಂದಿದೆ ನೋಡಿ ಸರ್. ಇಲ್ಲಿ ಇದಕ್ಕೂ ಕಾಯಿ ಬಿಟ್ಟಿದೆ ಸರ್. ಹಾ ಸರ್, ಪ್ರತಿಯೊಂದು ಗಿಡ ಕಾಯಿ ಬರ್ತಾ, ಹೂವ ಬರ್ತಾ ಇದಾವ್ ಸರ್. ಹಾಗೆ ಕಾಯಿನೇ ಹಿಡ್ಕೊತಾ ಇದಾವ್ ಸರ್. ನೋಡಿ ಸರ್ ಈಗ. ಹಾ ಸರ್, ಈಗ ಸರ್ ಈ ರೀತಿ ಸಂಪೂರ್ಣವಾಗಿ ಸರ್, ಸಂಪೂರ್ಣ ಗಿಡ ಎಲ್ಲೋ ಒಂದ್ ಕಡೆ ಬರೋದಲ್ಲ, ಎಲ್ಲಾ ಕಡೆ ಸರ್, ಎಲ್ಲಾ ಕಡೆ. ಇದು ನೋಡಿ ಸರ್, ಈಗ ನೋಡಿ ಸರ್. ಇದು ನಾಳೆ ಬೆಳಗ್ಗೆ ಗೋಕೃಪಾ ಅಮೃತ ಸ್ಪ್ರೇ ಮಾಡ್ತೀನಿ ಸರ್ ಇದಕ್ಕೆ. ಹಾ ಸರ್, ಇದೇ ಸಪೋರ್ಟಿಂಗ್ ಖಡ್ಗಿನೂ ಹಾಕ್ಬೇಕು ಸರ್. ಸೂಪರ್ ಆಗಿ ಬಂದ. ಹಾ ಸರ್, ಇಲ್ಲಿ ನೋಡಿ ಸರ್. ಇಲ್ಲಿ ದೊಡ್ಡ ದೊಡ್ಡ ಕಾಯಿನೇ ಆಗಿದಾವ್ರಿ ಸರ್. ಅರ್ಧ ಕೆಜಿ ತನ ಬರ್ತಾವ ಸರ್ ಒಂದೊಂದ್ ಕಾಯಿ. ಹಾ ಸರ್, ಇದು 2 ವರ್ಷದ್ದು. ಸ್ವಲ್ಪ ಗಿಡದ ದಂಡ ದಪ್ಪ ಆಗಿದ್ರಿಂದ ಇದನ್ನ ಬಿಡ್ತಾ ಇದೀನಿ ಸರ್. ಎಲ್ಲ ಕಟಿಂಗ್ ಮಾಡ್ತಾ ಇದ್ದೆ. ಲಾಸ್ಟ್ ಇಯರ್ ಕಟಿಂಗ್ ಮಾಡಿದೀನಿ. ದಪ್ಪ ಇದ್ದಲ್ಲಿ ಬಿಟ್ಟು ಕಾಯಿ ಎಷ್ಟಾಗುತ್ತೆ ಅಂತ ನೋಡಿದೀನಿ ಸರ್. ಹಾ, ಒಟ್ನಲ್ಲಿ 2 ವರ್ಷದಲ್ಲಿ ನಿಮ್ಗೆ ಎಲ್ಲ ಫಲ ಸಿಗ್ತಾ ಇದೆ ಸರ್. ಸಿಗ್ತಾ ಇದೆ ಸರ್, ಸಿಗ್ತಾ ಇದೆ. ಕಾಯಿ ಬಂದಿದೆ ಸರ್ ತುಂಬಾ. ಹಾ ಬಂದಿದೆ, ಬರ್ತಾವ್ ಸರ್, ಇನ್ನೂ ಬರ್ತಾವ್ ಸರ್, ಇನ್ನೂ ಬಹಳಷ್ಟು ಇದಾವೆ. ಇದು ನೀವು ನೋಡ್ತಾ ಇರೋದು ಅದೇನ್ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆಲ್ಲ ಕಳಕಾಯಿ ಅಂತಾರಲ್ಲ ಸರ್, ಕಳ್ಳಕಾಯಿ. ಹಾ ಆ ರೀತಿ ಬಂದಿದೆ ಸರ್. ಇನ್ನು ಬಹಳಷ್ಟು ಇದೆ ಸರ್, ಬರೋದು ಬಹಳಷ್ಟು ಇದೆ. ಇನ್ನು ಹೂವು ಬರ್ಬೇಕು ಸರ್, ಇನ್ನು ಬರ್ತಾ ಇದೆ, ಇನ್ನು ಬರುತ್ತೆ ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ಸಂತೋಷ್ ಚವ್ಹಾಣ್ ಅವರು ಒಂದು ವಿಶೇಷವಾದಂತ ತೋಟನ ಮಾಡಿಕೊಂಡು, ಮುಖ್ಯವಾಗಿ ವಿದೇಶಿ ಹಣ್ಣುಗಳ ವ್ಯಾಮೋಹಕ್ಕೆ ಹೋಗದೆ ನಮ್ಮ ಲೋಕಲ್ ಏರಿಯಾದಲ್ಲಿ ಯಾವ ಹಣ್ಣುಗಳಿಗೆ ಬೇಡಿಕೆ ಇದೆ ಅಂತಹ ಮಾವಿನ ಹಣ್ಣುಗಳಾಗ್ಲಿ ಮತ್ತು ನಿಂಬೆ ಹಣ್ಣು ಮತ್ತು ಇತರ ಅರಣ್ಯ ಬೆಳೆಗಳನ್ನ ಬೆಳೆದು ಸದ್ಯದ ಮಟ್ಟಿಗೆ ವ್ಯಾಪಾರ ಆಗೋ ತರ ನಾವು ವಿದೇಶಿ ಹಣ್ಣುಗಳು ತಂದ್ರೆ ಅವು ಬೆಳೆಯುತ್ತೋ ಬೆಳೆಯಲ್ಲ ಗೊತ್ತಿಲ್ಲ, ಅದರಿಂದ ಲಾಭ ಬರುತ್ತೋ ಗೊತ್ತಿಲ್ಲ, ಅದಕ್ಕೆ ಬೇಡಿಕೆ ಇದನ್ನೋ ಗೊತ್ತಿಲ್ಲ. ಈ ರೀತಿ ಸಮಸ್ಯೆ ಇರುವಾಗ ನಮ್ಮ ಏರಿಯಾದಲ್ಲಿ ಈ ಸರಳವಾಗಿ ಮಾರಾಟವಾಗಂತ ಹಣ್ಣಿನ ಗಿಡಗಳನ್ನು ಬೆಳೆದು ಅದರಿಂದ ಆದಾಯನೂ ಪಡಿತಾ ಇದ್ದಾರೆ. ಜೊತೆಗೆ ವಿಶೇಷವಾದಂತ ರಕ್ತ ಚಂದನವಾಗ್ಲಿ,
ಸಾಗುವಾನಿ ಆಗ್ಲಿ, ಈ ರೀತಿ ಬೌಂಡ್ರಿಯಲ್ಲಿ ತೆಂಗಿನ ಗಿಡಗಳನ್ನು ಬೆಳ್ಕೊಂಡು ಒಂದು ಉತ್ತಮವಾದ ತೋಟ ಅಂತಾನೆ ಹೇಳ್ಬೋದು. ಇವರ ತೋಟ ನೋಡಲು ಸುಮಾರು ಜನ ಬಂದು ಹೋಗ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಎರೆಹುಳು ಗೊಬ್ಬರ ಆಗ್ಲಿ, ಗೋಕೃಪಾಮೃತ, ಹುಳಿ ಮಜ್ಜಿಗೆ, OWDC, ಜೀವಾಮೃತ, ಈ ರೀತಿ ತಮ್ಮ ಹೊಲದಲ್ಲಿರುವಂತ ಕಸಕಡ್ಡಿಗಳನ್ನೆಲ್ಲ ಬಳಸ್ಕೊಂಡು ಹೊರಗಡೆಯಿಂದ ಯಾವುದೇ ಕೆಮಿಕಲ್ ಅಥವಾ ಯೂರಿಯಾ DAP ಅನ್ನು ತರದೆ ಸ್ವಂತ ತಾವೇ ಔಷಧಿಗಳನ್ನು ತಯಾರು ಮಾಡ್ಕೊಳ್ಳೋದಾಗ್ಲಿ, ಗೊಬ್ಬರಗಳನ್ನು ತಯಾರು ಮಾಡ್ಕೊಳ್ಳೋದಾಗ್ಲಿ, ಈ ರೀತಿ ಮಾಡಿಕೊಂಡು ತಮ್ಮ ತೋಟಕ್ಕೆ ಬಳಸ್ಕೊಂಡು ಒಂದು ಉತ್ತಮವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಕಲಬುರಗಿ ಭಾಗದಲ್ಲಿ ಒಬ್ಬ ವಿಶೇಷವಾದ ರೈತ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಷಯ ಏನಂದ್ರೆ, ಸುಮಾರು ಅವಾರ್ಡ್ಗಳಿಗೆ ಇವ್ರನ್ನ ಕರೆದಾಗ ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಕೊಡದೆ ತೋಟ ಡೆವಲಪ್ ಮಾಡೋದ್ ಕಡೆ ತುಂಬಾ ಆಸಕ್ತಿ ಕೊಟ್ಟಿದ್ದಾರೆ. ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಯಾವುದೇ ಅವಾರ್ಡ್ಗಳಿಗೂ ಆಸೆ ಪಡದೆ ನನ್ನ ತೋಟನೇ ನನಗೊಂದು ದೊಡ್ಡ ಅವಾರ್ಡ್ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇಂಥ ವಿಶೇಷವಾದಂತ ರೈತರನ್ನು ಭೇಟಿಯಾಗಿದ್ದು ತುಂಬಾ ತುಂಬಾ ಸಂತೋಷವಾಯ್ತು. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು ಸರ್. ನಮ್ಮಂತವರ ತೋಟಕ್ಕೆ ಬಂದು ತಾವು ಈ ರೀತಿಯ ವಿಡಿಯೋಗಳನ್ನು ಮಾಡ್ಕೊಂಡು ಹೋಗಿ ಎಲ್ಲರಿಗೂ ಹೋಗಿ ಮುಟ್ಟಿಸ್ತಿರಲ್ಲ, ಅದು ನನಗೆ ಬಹಳ ಖುಷಿ ವಿಷಯ ಸರ್. ಒಬ್ರಿಂದ ಒಬ್ರಿಗೆ ಅನುಕೂಲ ಆಗ್ತದೆ ಸರ್. ಒಬ್ರಿಗೆ ಗೊತ್ತಿರೋ ವಿಚಾರ ಇನ್ನೊಬ್ರಿಗೆ ಗೊತ್ತಿರಲ್ಲ. ಕೆಲವೊಬ್ರು ಸರ್ ಸಬ್ಸ್ಕ್ರೈಬರ್ ಹೆಚ್ಚಿಗೆ ಆಗ್ಲಿ ಅಂತ ಆ ದುಡ್ಡಿನ ಅಮಗೋಸ್ಕರ ಬಹಳಷ್ಟು ಜನ ಮಾಡೋರು ಇದಾರೆ ಸರ್. ತಮ್ಮಂತವ್ರು ವಿಶೇಷತೆ, ಯಾಕಂದ್ರೆ ವಿಜ್ಞಾನಿಗಳ ಆ ಕೈಯಿಂದ ಆಗದಂತ ಕೆಲವೊಂದು ವಿಷಯಗಳು ತಮ್ಮಿಂದ ತಿಳ್ಕೊಂಡು ನಾನು ಪ್ರಯೋಗ ಮಾಡಿದಾಗ ಯಶಸ್ವಿ ಕಂಡಿದ್ದೀನಿ ಸರ್. ಏನ್ ಹೇಳಿದ್ರು ನಿಮ್ಮಂತ ರೈತರ ಅನುಭವನೇ ಹೇಳ್ತೀವಿ. ನಾವೇನೋ ಹೊಸದಾಗಿ ಕಂಡಿಡ್ದು ಹೇಳೋದಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಜ್ಞಾನಿಗಳಿಗಿಂತ ದೊಡ್ಡ ವಿಜ್ಞಾನ ಅಂದ್ರೆ ಅದು ರೈತನೇ ತನ್ನ ಹೊಲದಲ್ಲಿ ತನ್ನ ಸಮಸ್ಯೆನ ತಾನೇ ಬಗೆಹರಿಸ್ಕೊಂಡು ಇತರ ರೈತರಿಗೂ ಮಾಹಿತಿ ನೀಡುವಂತಾದ್ರೆ ಪ್ರತಿಯೊಬ್ಬ ರೈತರು ಇಂಪ್ರೂವ್ ಆಗ್ಬೋದು ಸರ್. ವಿಜ್ಞಾನಿಗಳು ಪುಸ್ತಕದ ಮುಖಾಂತರ ರೈತರಿಗೆ ಮಾಹಿತಿ ಕೊಡ್ತಾರ ಸರ್. ರೈತರೇನಾದ ತಮ್ಮ ಅನುಭವನ ಹೇಳ್ತಾರ. ಆದ್ರೆ ನಮ್ಗೆ ಸಾವಯವ ನಮ್ಮ ಮನೆಯಲ್ಲೇ ಸಿಗುವಂತ ವಸ್ತುಗಳನ್ನು ಯಾವ ರೀತಿ ಬಳಕೆ ಮಾಡ್ಬೇಕಂದು ತಿಳಿಸ್ಕೊಡೋರು ಬಹಳ ಕಡಿಮೆ ಸರ್. ಅಂತದ್ರಲ್ಲಿ ನನಗಾಗಿ ನೀವು ಮೊದಲನೇ ಅವರು ಹಾಗೂ ಕೊನೆಯವರು ಅಂತ ಅನ್ಕೋತೀನಿ ನನ್ನ ಜೀವನಮಾನದಲ್ಲಿ. ಯಾಕಂದ್ರೆ ಆ ರೀತಿ ನನಗೆ ಕೊಟ್ಟಿದ್ದೀರಿ. ಆ ಒಂದು ಬೇಸ್ ಮೇಲೆ ನಾನು ಮಾಡ್ತಾ ಇದ್ದೀನಿ. ವಿಜ್ಞಾನಿಗಳ ಸಹಕಾರನು ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಸರ್. ನಮ್ಮ ರಾಜು ತೆಗ್ಗಳಿ ಸರ್ ಅವರಾಗಿರ್ಬೋದು, ವಾಸುದೇವ್ ನಾಯ್ಕ್ ಸರ್ ಆಗಿರ್ಬೋದು, ಮಹಂತೇಶ್ ಜೋಗಿ ಸರ್ ಅವರು, ಅಲ್ಲಿಂದ ಸರ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರ್ ವಿಶ್ವವಿದ್ಯಾಲಯ ರಾಯಚೂರ್ದವರು, ಅವರು ಕೂಡ ಸಂಪೂರ್ಣ ಬಹಳ ಸಹಕಾರ ಕೊಟ್ಟಿದ್ದಾರೆ ಸರ್. ತಮ್ಮ ಈ ಒಂದು ಯೂಟ್ಯೂಬ್ ಮಾಧ್ಯಮದ ಮುಖಾಂತರ ಅವರೆಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನಾನು ಸಾರ್ವಜನಿಕ ವಲಯದಲ್ಲಿನೂ ಗುರುತಿಸ್ಕೊಂಡಿನಿ. ನಂದು ವೈಯಕ್ತಿಕವಾಗಿ ಒಂದು 30 ಸೆಕೆಂಡ್ 1 ನಿಮಿಷದಲ್ಲಿ ಒಂದು ವಿಡಿಯೋ ನಾನು ವೈಯಕ್ತಿಕ ಪರಿಚಯ ಮಾಡ್ಕೊಡ್ತೀನಿ ಸರ್. ನಾನು ದಿನ ಬೆಳಗ್ಗೆ 4:30ರಿಂದ 5 ಗಂಟೆಗೆ ಹೇಳ್ತೀನಿ ಸರ್. ಅಲ್ಲಿಂದ ತೋಟಕ್ಕೆ ಬರ್ತೀನಿ ಸರ್. ತೋಟಕ್ಕೆ ಬಂದು ಇಲ್ಲೇ ರಸ್ತೆ ಇರೋದ್ರಿಂದ 4ರಿಂದ 5 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ ಸರ್. ಮತ್ತು 6:30ಯಿಂದ 8 ಗಂಟೆ ತನಕ ಬೆಳಗ್ಗಿನ ಸಮಯ ತೋಟದಲ್ಲಿ ಕೆಲಸ ಮಾಡ್ತೀನಿ ಸರ್. 8 ಗಂಟೆಯಿಂದ ಮನೆಗೆ ಹೋಗ್ತೀನಿ ಸರ್. ಯಾಕಂದ್ರೆ ನಾನು ಚುನಾಯಿತ ಪ್ರತಿನಿಧಿ. ಅಲ್ಲಿ ಬಂದೆ ಸಮಸ್ಯೆಗಳು ತಗೊಂಡು ಸಾರ್ವಜನಿಕರು ಮನೆ ಹತ್ರ ಬರ್ತಿರ್ತಾರೆ ಸರ್. ಅವರಿಗೂ ಸಮಯ ಕೊಡ್ಬೇಕಲ್ಲ. ಅದ್ರ ಸಲುವಾಗಿ ಅವ್ರ ಕೆಲಸ ಕಾರ್ಯಗಳು ಮುಗಿಸ್ಕೊತೀನಿ ಸರ್. ಇನ್ನು ಕಲಬುರಗಿಯಲ್ಲಿ ಯಾವ್ದಾದ್ರು ಆಫೀಸ್ಗಳಲ್ಲಿ ಕೆಲಸ ಕಾರ್ಯಗಳಿದ್ದಾರೆ, ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ 3 ಗಂಟೆಗೆ ಬರ್ತೀನಿ ಸರ್. ನಾನು 3 ಗಂಟೆಯಿಂದ ಬಂದು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ ಕೆಲ್ಸಕ್ಕೆ ನಿಂತು ಬಿಡ್ತೀನಿ ಸರ್. ಕೆಲ್ಸಕ್ಕೆ ನಿಂತಿ ಮತ್ 6 ಗಂಟೆ ತನಕ 6:30 ತನಕ ಕೆಲಸ ಮಾಡ್ತೀನಿ ಸರ್. ಸಾಯಂಕಾಲ ಮಾಡಿ ಮತ್ ಸಾರ್ವಜನಿಕರು ಬರೋಕ್ಕಿಂತ ಮುಂಚೆ ಅವ್ರಿಗೆ ಭೇಟಿಗೆ ಸಮಯ ಕೊಟ್ಟಿರ್ತೀನಿ ಸರ್. ಈ ರೀತಿ ಕೆಲಸ ಮಾಡ್ತೀನಿ ಸರ್. ಮತ್ 9:30 9:30ಕ್ಕೆ ಮಲ್ಕೊಂಡ್ ಬಿಡ್ತೀನಿ ಸರ್. ಊಟ ಮಾಡಿ ಕಣ್ತುಂಬಾ ನಿದ್ರೆ ಬರುತ್ತೆ ಸರ್. ಇದೇ ಸರ್ ನನ್ ತೃಪ್ತಿ ಸರ್. ನನಗೆ ನಾನ್ ದುಡಿತೀನಲ್ಲ, ಅದು ನನ್ ತೃಪ್ತಿ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನನಗ್ ಸಮಯ ಇಲ್ಲ ಅಂತ ಅನ್ಬೇಡ್ರಿ. ಸಮಯ ಬಹಳಷ್ಟಿದೆ, ನಾವು ಬಳಸ್ಕೋಬೇಕು. ಕೆಲವೊಂದ್ಸಾರಿ ನಾನ್ 4 ಗಂಟೆಗೆ ಬರ್ತೀನಿ ತೋಟಕ್ಕೆ. ಯಾಕಂದ್ರೆ ಅದು ನನ್ ನಿದ್ದೆ ಮಾಡ್ಕೊಡ್ಸಲ್ಲ ಸರ್. ಇಲ್ಲಿ ಏನಾದ್ರು ಕೆಲಸ ಇತ್ತಂದ್ರ ನಮ್ಮ ಆಳ್ ಮನುಷ್ಯವ್ರು ನಾವ್ ಯಾರಿಗ್ರೆ ಲೇಬರ್ ತಗೊಂಡು ನಾವು ಕೆಲಸ ಹಚ್ಚಿದ್ರೆ ಅವ್ರು ಇಡೀ ದಿನ ಮಾಡುವಂತ ಕೆಲಸ ನಾನು ಬೆಳಗ್ಗೆ 2 ಗಂಟೆಯಲ್ಲಿ ಮಾಡ್ಕೆಸಿಂದ ಹೋಗ್ತೀನಿ, ಎಷ್ಟಾಗತ್ತೆ ಅಷ್ಟು. ಈ ರೀತಿ ತಾವು ಕೂಡ ಬಹಳಷ್ಟು ಜಮೀನಿದೆ, ನಾವ್ ಹೆಂಗ್ ಮಾಡೋದಂತ ಬೇಡ. ಸ್ವಲ್ಪ ಜಮೀನನ್ನೇ ಆಯ್ಕೆ ಮಾಡ್ಕೊಳ್ಳಿ. 10 ಎಕರೆ ಇದ್ರೆ 5 ಎಕರೆ ಮಾಡ್ಕೊರಿ, 5 ಎಕರೆ ಇತ್ತಂದ್ರೆ 2 ಎಕರೆ ಮಾಡ್ಕೊರಿ. ಈ ರೀತಿ ಮಾಡ್ಕೊಂಡು ನಾವು ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರ ಆಗಿದ್ದರಿಂದ ಅದಕ್ಕೆ ಇನ್ನೊಂದು ಹೆಚ್ಚಿಗೆ ಪುಷ್ಟಿ ಕೊಡೋ ಸಲುವಾಗಿ ಈ ರೀತಿ ನಾವು ಕೆಲಸ ಕಾರ್ಯಗಳು ಮಾಡ್ಬೇಕು.
ಆದಷ್ಟು ನಮ್ಮ ರೈತರು ಸಾವಯವ ಕಡೆ ಹೆಚ್ಚಿಗೆ ಒತ್ತು ಕೊಡ್ರಿ ಅಂತ ಹೇಳ್ತಾ, ನನ್ನ ತೋಟಕ್ಕೆ ಬಂದು ನನಗೆ ನನ್ನ ವಿಡಿಯೋ ಮಾಡಿ ನಾನು ಮಾಡುವಂತ ಕೆಲಸ ಕಾರ್ಯಗಳಿಗೆ ಕೇಳಿ ಮಾಡಿ ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡಿದಂತಹ ನಮ್ಮ ರಂಗ ಕಸ್ತೂರಿ ಮಾಡ್ಬೋದು ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ ಸರ್. ಅಲ್ಲಿಂದ ಯಾಕೆ ಈ ರೀತಿ ಹೇಳ್ತೀನಿ ಅಂತಂದ್ರ, ಸರ್ ಅವರು ನನಗೇನು ಹೇಳ್ಕೊಟ್ಟಿಲ್ಲ, ನೀವು ಹಿಂಗ್ ಮಾತಾಡ್ರಿ ಹಂಗ್ ಮಾತಾಡ್ರಿ ಅಂತ ಕೇಸಿಂದ ಹೇಳ್ಕೊಟ್ಟಿಲ್ಲ. ಬಹಳಷ್ಟು ಜನ ಹೇಳ್ಕೊಡ್ತಾರ, ಆದ್ರೂ ನಮ್ಗೆ ಏನು ಹೇಳ್ಕೊಡ್ಲಾರ್ದೇನೆ ನೀವ್ ಈ ರೀತಿ ಹೇಳ್ರಿ ಅಂತನೂ ಏನು ಹೇಳಲಾರ್ದೇನೆ ಇದ್ದಂತ ವಿಷಯಗಳು ನೇರವಾಗಿ ನಾವು ಏನೇ ಮಾತಾಡಿದ್ರು, ನಾನು ಏನೇ ವಿಷಯ ಹೇಳಿದ್ರು ಕೂಡ ನೋಡಿದ್ರು ಅಷ್ಟೇ ಇರ್ಬೇಕು. ಕಾಟಾಚಾರಕ್ಕ ವಿಡಿಯೋ ಮಾಡ್ಲಿಕ್ಕತ್ತಾರ ಅಂತ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಮಾಡವನಲ್ಲ. ನಾನು ಹೆಚ್ಚಿಗೆ ಸ್ಟೇಟಸ್ನು ಹಾಕೊಳ್ಳೋದಿಲ್ಲ ನಾನು ಈ ರೀತಿ ಮಾಡ್ಲತ್ತೀನಂತ. ಎಲ್ಲೂ ಕೂಡ ಜಂಬ ಪಡ್ಕೊಳ್ಳೋವ ಅಲ್ಲ, ಆ ರೀತಿ ರೈತಲ್ಲ. ನಿಜವಾದ ರೈತರಲ್ಲಿ ನಾನು ಕೂಡ ಬಹಳಷ್ಟು ಚಿಕ್ಕವನಂತ ಹೇಳುತ್ತಾ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ತುಂಬಾ ಧನ್ಯವಾದಗಳು ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ಸರ್ ಅವರ ಮಾಡುತ್ತಿರುವ ಪದ್ಧತಿ ಆಗ್ಲಿ, ಅವ್ರು ಬಳಸ್ತಿರೋ ಔಷಧಿಗಳಾಗ್ಲಿ ಎಲ್ಲಾ ರೈತರಿಗೂ ಪರಿಚಯ ಆಗ್ಲಿ. ಸರ್ ಅವ್ರ ನಂಬರ್ ಅನ್ನು ಕೂಡ ಡಿಸ್ಪ್ಲೇನಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಗುಲ್ಬರ್ಗ ಹತ್ತಿರ ಇರೋರು ಒಂದ್ಸತಿ ಬಂದು ತೋಟ ನೋಡ್ಕೊಂಡು ಹೋಗ್ರಿ, ತುಂಬಾ ಖುಷಿ ಪಡ್ತೀರಿ. ಇಂಥ ಬರಗಾಲದ ಏರಿಯಾದಲ್ಲಿ ಒಂಥರ ಸ್ವರ್ಗನೇ ಸೃಷ್ಟಿ ಮಾಡಿದಾರ ಅಂತ ಹೇಳಿದ್ರು ಕಮ್ಮಿನೇ. ಇದ್ದಷ್ಟರಲ್ಲೇ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ತೋಟ. ಹತ್ರ ಇರೋರು ಭೇಟಿ ಕೊಡ್ರಿ. ಮತ್ತು ಸಾವಯವ ಕೃಷಿ ಬಗ್ಗೆ ಇವರು ಅತಿ ಕಡಿಮೆ ಸಮಯದಲ್ಲಿ ಫಲ ಪಡೆಯುತ್ತಿರುವ ಬಗ್ಗೆ ಮಾಹಿತಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.